ಲೋಕವನ್ನು ಗೆಲ್ಲುವವರು, ಮನಸ್ಸನ್ನು ಗೆಲ್ಲುವವರು. ಈ ಗೆಲ್ಲುವ ಎರಡು ಗುಂಪುಗಳು ಒಂದು ಸಮಾಜದಲ್ಲಿದ್ದರೆ ಅದು ಬಲಿಷ್ಠ ಸಮಾಜ. ಅದು ಗೆಲ್ಲುವವರ ಸಮಾಜ, ಗೆಲ್ಲುವ ಸಮಾಜ. ಅಂಥವರಿಲ್ಲ ಅಂದ್ರೆ ಅದು ಸೋಲುವ ಸಮಾಜ, ಸೋತ ಸಮಾಜ. ಲೋಕವನ್ನು ಗೆಲ್ಲುವವರಿರಬೇಕು. ಲೌಕಿಕ ಜಗತ್ತನ್ನು, ಲೋಕವನ್ನು ಗೆಲ್ಲುವವರು ಒಂದು ಗುಂಪಿರಬೇಕು. ವೇದಗಳು ಅವರನ್ನು ಕರೆಯೋದು ಪ್ರವೃತ್ತಿ ಮಾರ್ಗದವರು. ವೃತ್ತಿ, ಅವರ ವೃತ್ತಿ ಪ್ರವೃತ್ತಿ. ಇನ್ನೊಂದು ಜನಾಂಗ ಇದೆ, ಹೊರಗಡೆ ಪ್ರಪಂಚದಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಆ ಹೊರಗಡೆ ಪ್ರಪಂಚವನ್ನು ಆಳ್ತಾ ಇರ್ತಕ್ಕಂಥ, ನಿಯಂತ್ರಿಸ್ತಾ ಇರ್ತಕ್ಕಂಥ, ಅದಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದ ಒಳ ಪ್ರಕೃತಿಯನ್ನು ಗೆಲ್ಲಬೇಕು. ಅದು ಒಂದು ವೃತ್ತಿಯೇ. ಆದರೆ ಆ ವೃತ್ತಿಗೆ ಹೆಸರು ನಿವೃತ್ತಿ. ಈ ಹೊರ ಪ್ರಪಂಚವನ್ನು ಗೆಲ್ಲುವುದು ಹೇಗೆ? ಸ್ವಲ್ಪ ಮಾತಾಡ್ತಾ ಹೊರ ಪ್ರಪಂಚವನ್ನು ಗೆಲ್ಲುವುದು ಹೇಗೆ, ಒಳ ಪ್ರಪಂಚವನ್ನು ಗೆಲ್ಲುವುದು ಹೇಗೆ ಅನ್ನುವ ವಿವರಗಳೇ ವೇದಗಳಲ್ಲಿ ಪ್ರಧಾನವಾದಂತಹ ವಸ್ತು. ಅದರ ಸಾರವೇ, ವೇದಗಳ ಸಾರವೇ ಭಗವದ್ಗೀತೆ. ಭಗವದ್ಗೀತೆಗೆ ಪೀಠಿಕೆ ಬರೆದ ಆದಿಗುರು ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ, ದ್ವಿವಿಧೋ ಹಿ ವೇದೋಕ್ತೋ ಧರ್ಮ. ವೇದಗಳಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ, ನಿಷ್ಕರ್ಷಿಸಲ್ಪಟ್ಟಿರ್ತಕ್ಕಂಥ, ವರ್ಣಿಸಲ್ಪಟ್ಟಿರ್ತಕ್ಕಂಥ ಧರ್ಮ ಎರಡು ಮುಖಗಳ. ದ್ವಿವಿಧೋ ಹಿ ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣಶ್ಚ. ಪ್ರವೃತ್ತಿ ಲಕ್ಷಣ, ನಿವೃತ್ತಿ ಲಕ್ಷಣಶ್ಚ. ಆ ಎರಡು ಮುಖದ ಮಾರ್ಗ ಯಾವುದು? ಒಂದು ಮುಖ ಪ್ರವೃತ್ತಿ, ಇನ್ನೊಂದು ಮುಖ ನಿವೃತ್ತಿ. ಯಾಕೆ ಆ ಎರಡನ್ನು ಹೇಳಲಾಗಿದೆ ಅಂದ್ರೆ, ಜಗತಃ ಸ್ಥಿತಿ ಕಾರಣಂ. ಜಗತ್ತನ್ನು ಎತ್ತುವುದಕ್ಕೆ ಇವೆರಡೇ ಮಾರ್ಗ ಇರುವುದು. ಜಗತ್ತು ಉದ್ಧಾರವಾಗುವುದಕ್ಕೆ ಇವೆರಡೇ ಮಾರ್ಗ ಇರುವುದು. ಆ ಎರಡು ಮಾರ್ಗಗಳು ಇದ್ರೇನೆ ಅದು ಧರ್ಮವಾಗುವುದು. ಆ ಧರ್ಮ ಇದ್ರೆ, ಅಂತಹ ಧರ್ಮ ಇದ್ರೇನೆ ಜನಾಂಗ ಉದ್ಧಾರವಾಗುವುದು. ಪ್ರಾಣಿನ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಯಸ್ಯ ಧರ್ಮ. ಶಂಕರಾಚಾರ್ಯರು ಅದ್ಭುತವಾದ ಸುಂದರ ಸಂಸ್ಕೃತ ಭಾಷೆಯಲ್ಲಿ ಆ ವೇದಗಳ ಸಾರವನ್ನು ಜಗತ್ತಿಗೆ ತಿಳಿಸುವುದಕ್ಕೆ ಭಗವಾನ್ ನಾರಾಯಣನ ವಾಸುದೇವನಾಗಿ ಬಂದು ಈ ಭಗವದ್ಗೀತೆಯನ್ನು ರಚನೆ ಮಾಡಿದ ಪೀಠಿಕೆಯಲ್ಲಿ ಬರೀತಾರೆ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣಶ್ಚ. ಜಗತಃ ಸ್ಥಿತಿ ಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ. ಅಭ್ಯುದಯ ಅಂದ್ರೆ ಅರ್ಥಕಾಮಗಳು, ಬೇಕಾದಷ್ಟು ದುಡ್ಡು, ಸಮೃದ್ಧಿ, ವಿಜ್ಞಾನಗಳು, ತಂತ್ರಜ್ಞಾನಗಳು, ಎಲ್ಲ ಸಮೃದ್ಧಿಗಳು, ವೈಭವ. ಆ ವೇದಗಳನ್ನು ಅರಿದು ಕುಡಿದಿದ್ದಂತಹ ವಿದ್ಯಾರಣ್ಯರು ಅಂಥದ್ದೊಂದು ಮಾಡಬೇಕು, ಹೇಗೆ ಮಾಡಬಹುದು ಅಂತ ತೋರಿಸಿಕೊಟ್ಟಂತಹ ಒಂದು ಉದಾಹರಣೆ ವಿಜಯನಗರ ಸಾಮ್ರಾಜ್ಯ. ಪ್ರವೃತ್ತಿ ನಿವೃತ್ತಿಗಳು ಸರಿಯಾಗಿ ನಡೀತಾ ಬಂದ್ರೆ, ನಡೀಬೇಕಾದ ರೀತಿಯಲ್ಲಿ ನಡೀತಾ ಬಂದ್ರೆ ಒಂದು ಸಾಮ್ರಾಜ್ಯ ಹೇಗಿರುತ್ತೆ ಅನ್ನೋದಕ್ಕೆ ಉದಾಹರಣೆ ಕೊಡೋದಕ್ಕೋಸ್ಕರವೇ ವಿಜಯನಗರ ಸಾಮ್ರಾಜ್ಯವನ್ನ ಶೃಂಗೇರಿಯ ಜಗದ್ಗುರುಗಳಾಗಿದ್ದಂತಹ ವಿದ್ಯಾರಣ್ಯರು ಇಲ್ಲಿಗೆ ಬಂದು ಇಬ್ಬರು ಸೋದರರನ್ನಿಟ್ಟುಕೊಂಡು ಅವರ ಮೂಲಕ ತಮ್ಮ ಉಪದೇಶಗಳನ್ನ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಪ್ರಸ್ತುತಪಡಿಸಿ ಅನುಷ್ಠಾನಗೊಳಿಸಿ ಒಂದು ದೇಶ ಕಟ್ಟಿದರು. ಪುಟ್ಟ ದೇಶ. ಆ ದೇಶ ನೋಡಿದರೆ ಪ್ರವೃತ್ತಿ ನಿವೃತ್ತಿಗಳು ಸರಿಯಾಗಿ ನಡೆದರೆ ಅಲ್ಲಿ ಹೇಗಿರುತ್ತದೆ? ಮೊದಲನೇದೇನು? ರಸ್ತೆಯಲ್ಲಿ ಮುತ್ತು ರತ್ನಗಳ ರಾಶಿ, ಅದೇ ಪ್ರವೃತ್ತಿ. ಇನ್ನು ಬಡತನ ಅಂದ್ರೆ ಏನರ್ಥ? ಅಲ್ಲಿ ಯಾವ ಬಡತನವೂ ಇಲ್ಲ. ಅಷ್ಟಾದರೆ ಸಾಕು, ಅಷ್ಟಾದರೆ ಸಾಕಾಗುವುದಿಲ್ಲ. ಯಾಕೆ ಅದು ಸಾಕಾಗುವುದಿಲ್ಲ ಅಂದ್ರೆ, ಅದು ಎಂಥ ವೈಭವದಿಂದ ಕೂಡಿದರೂ ಕೂಡ ಅದಕ್ಕೆ ಮಿತಿ ಇದೆ. ಅದು ಅಮಿತವಲ್ಲ, ಅದು ಅನಂತವಲ್ಲ, ಅದು ಸತ್ಯವಲ್ಲ,
ಅದು ಹುಟ್ಟಿದೆ. ಎಲ್ಲ ವೈಭವಗಳು ಹುಟ್ಟುತ್ತವೆ, ಸಾಯುತ್ತವೆ. ಹುಟ್ಟೂ ಇಲ್ಲ, ಸಾವೂ ಇಲ್ಲದ ವೈಭವ ಇದೆಲ್ಲ. ಅದನ್ನು ಯಾವಾಗ ಪಡ್ಕೊಳ್ಳೋದು? ಹುಟ್ಟೂ ಇಲ್ಲದ, ಸಾವೂ ಇಲ್ಲದ ವೈಭವ ಬೇಕು ಅಂದ್ರೆ ಒಂದೇ ಮಾರ್ಗವಿದೆ, ಆತ್ಮನನ್ನು ಪಡೆದುಕೊಳ್ಳಬೇಕು. ಜಗತ್ತನ್ನು ಪಡೆದುಕೊಂಡ್ರೆ ಆಗುವುದಿಲ್ಲ. ಜಗತ್ತಿನಲ್ಲಿ ಇಂಥ ವೈಭವ ಸಿಗುವುದಿಲ್ಲ. ಹುಟ್ಟೂ ಇಲ್ಲ, ಸಾವೂ ಇಲ್ಲದಂತಹ ವೈಭವ ಬೇಕು ಅಂತಂದ್ರೆ ಅದು ಆತ್ಮನನ್ನು ಪಡೆದುಕೊಳ್ಳಬೇಕು. ಅವನನ್ನು ಮೀರಿಸುವುದೇ ಯಾವುದೂ ಇಲ್ಲ. ಆತ್ಮನನ್ನು ಯಾವುದರಲ್ಲಿಯೂ, ಯಾವ ವೈಭವದಲ್ಲಿಯೂ, ಯಾವ ಶಕ್ತಿಯಲ್ಲಿಯೂ, ಯಾವ ಸಮೃದ್ಧಿಯಲ್ಲಿಯೂ ಆತ್ಮನನ್ನು ಮೀರಿಸುವಂತಹದ್ದು ಯಾವುದೂ ಇಲ್ಲ. ಕಠೋಪನಿಷತ್ತಿನ ರತ್ನದಂತಹ ಮಾತುಗಳಲ್ಲಿ ಇದು ಒಂದು. ತದುನಾತ್ಯೇತಿ ಕಶ್ಚನ ಏತತ್ ವೈತತ್, ಯಾವುದನ್ನು ಮತ್ತಾವುದೂ ಮೀರಿಸಲಾರದು ನಚಿಕೇತ. ಏತತ್ ವೈ ತತ್, ಅದೇ ಇದು ಯಾವುದು? ಆತ್ಮ. ರಾಮಕೃಷ್ಣರು ನಿವೃತ್ತಿ ಮಾರ್ಗದಲ್ಲಿ, ಪ್ರಪಂಚದಲ್ಲಿ ಇದ್ದುಕೊಂಡೇ ನಿವೃತ್ತಿ ಮಾರ್ಗದಲ್ಲಿ ಉನ್ನತ ಮಟ್ಟವನ್ನು ಸಾಧಿಸಿದರು. ನಿವೃತ್ತಿಯಲ್ಲಿ ಗೆದ್ದವನೇ ಪ್ರವೃತ್ತಿಯನ್ನು ಗೆಲ್ಲಬಲ್ಲ, ಪ್ರವೃತ್ತಿಯಲ್ಲಿ ಗೆದ್ದವನು ನಿವೃತ್ತಿಯನ್ನು ಗೆಲ್ಲಲಾರ. ವಿಶ್ವಾಮಿತ್ರ ಪ್ರವೃತ್ತಿಯಲ್ಲಿ ಇನ್ನಿಲ್ಲದ ಪರಾಕ್ರಮಿ, ನಿವೃತ್ತಿಯಲ್ಲಿ ಸೋತೇ ಸೋತ. ಎಷ್ಟೋ ರಾಜ ಮಹಾರಾಜಗಳು, ಜೂಲಿಯಸ್ ಸೀಸರ್ ಚಕ್ರವರ್ತಿ, ಆದರೆ ಸಾಮಾನ್ಯ ಹೆಣ್ಣಿಗೆ ದಾಸಾನು ದಾಸ. ಪ್ರವೃತ್ತಿಯಲ್ಲಿ ಗೆದ್ದವನು, ನಿವೃತ್ತಿಯಲ್ಲಿ ಸೋತವನು. ಬುದ್ಧ ಆ ತರದ ಜನ. ಸನ್ಯಾಸ ಪರಂಪರೆ, ಶಂಕರಾಚಾರ್ಯರು, ಬೇರೆ ಬೇರೆ ಆಚಾರ್ಯ ಪರಂಪರೆ, ನಮ್ಮ ಭಾಗದ ಅಲ್ಲಮಪ್ರಭು, ಮಹಾದೇವಿ, ಈ ಕಾಲದಲ್ಲಿ ರಾಮಕೃಷ್ಣ ವಿವೇಕಾನಂದ ಪರಂಪರೆ, ಇವರೆಲ್ಲ ನಿವೃತ್ತಿ ಮಾರ್ಗದಲ್ಲಿ ಇನ್ನಿಲ್ಲದ ದಿಗ್ವಿಜಯವನ್ನು ಸಾಧಿಸಿದರು. ಅಂಥವರ ಸಂಖ್ಯೆ ಜಾಸ್ತಿ ಆಗಬೇಕಾದ್ದೇ ಒಂದು ಸಮಾಜಕ್ಕೆ ಇರತಕ್ಕಂಥ ಗುರಿ. ಯಾವ ಸಮಾಜ ನಿವೃತ್ತಿಯಲ್ಲೇ ದಿಗ್ವಿಜಯವನ್ನು ಸಾಧಿಸುತ್ತೆ, ಅದಕ್ಕೆ ಪ್ರವೃತ್ತಿ ಮಕ್ಕಳ ಆಟ, ಅದು ಕೇವಲ ಮಕ್ಕಳ ಆಟ. ಬೇಡ ಅಂತಂದ್ರೂ ಪ್ರವೃತ್ತಿಯಲ್ಲಿ ಔನ್ನತ್ಯಗಳು ಬರುತ್ತವೆ. ವಿವೇಕಾನಂದರು ಹೇಳ್ತಾರೆ, ಪವರ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಗುಡ್ನೆಸ್ ವಿಲ್ ಕಮ್, ಎವ್ರಿಥಿಂಗ್ ದಟ್ ಈಸ್ ಎಕ್ಸಲೆಂಟ್ ವಿಲ್ ಕಮ್ once the sleeping soul is roused to self-conscious activity. ಮಲಗಿರುವ ಆತ್ಮನನ್ನು ಎಬ್ಬಿಸಿಬಿಟ್ರೆ ಇದೇ ಆತ್ಮ. ಆತ್ಮಜ್ಞಾನ, ಆತ್ಮದರ್ಶನ, ಆತ್ಮ ಸಾಕ್ಷಾತ್ಕಾರ. ಮಲಗಿರುವ ಆತ್ಮನನ್ನು ಎಬ್ಬಿಸಿಬಿಟ್ರೆ ನೀನು ಉದ್ದೇಶ ಇಟ್ಟಿರಲಿಲ್ಲ, ಆದ್ರೆ ಏನೇನೋ ಬಂದು ನಿನ್ನ ಕಾಲಿಗೆ ಬರುತ್ತೆ, ಬಂದು ಬೀಳುತ್ತೆ. ಅವೆಲ್ಲ ಬರಲಿ ಅಂತ ಉದ್ದೇಶ ಇರಲಿಲ್ಲ. ಯಾವುದು? ಪವರ್. ನಿನ್ನ ಉದ್ದೇಶ ಇರಲಿಲ್ಲ ಚಕ್ರವರ್ತಿ ಆಗಬೇಕು, ಸಿಂಹಾಸನ ಬೇಕು, ಏನು ಉದ್ದೇಶ ಇರಲಿಲ್ಲ. ಆದ್ರೆ ಬರುತ್ತೆ, ಸಿಂಹಾಸನ ಕಾಯುತ್ತೆ ನಿನಗೆ. ಪ್ಯೂರಿಟಿ, ಇನ್ನಿಲ್ಲದ ಪಾವಿತ್ರ್ಯವಂತನಾಗ್ತೀಯ, ಕಳಂಕವಿಲ್ಲದ ಅದ್ಭುತ ವ್ಯಕ್ತಿ ಆಗ್ತೀಯ. ಗ್ಲೋರಿ, ಭವ್ಯತೆ ಬರುತ್ತದೆ. ಗ್ರೇಟ್ನೆಸ್, ಮಹಾನ್ ಗ್ರೇಟ್, ಅದ್ಭುತ ವ್ಯಕ್ತಿ ಆದ, ಸುಪ್ರಸಿದ್ಧ ವ್ಯಕ್ತಿ, ಗ್ರೇಟ್. Power will come, purity will come, glory will come, goodness will come, greatness will come, everything that is ಅಷ್ಟೇನ? ಈ ನಾಲ್ಕೇನ? ಇಲ್ಲ. everything that is excellent will come. ಇನ್ನೇನು ಬೇಕು ಜೀವನದಲ್ಲಿ? ಅವನು MBBS ಓದು, ಇವನು IIT ಓದು, ಅವನು IAS ಓದು. ಯಾಕಾಗಿ ಮಾಡ್ತೀವಿ? We want to have everything that is excellent. ಹೀಗೊಂದು ಮಾರ್ಗ ಇದೆ, ಹೀಗೂ ಒಂದು ಮಾರ್ಗ ಇದೆ. ಇದು ಫುಲ್ ಪ್ರೂಫ್ ಮೆಥಡ್. ಇದೆಲ್ಲ ಈ ಸನಾತನ ಸಂಸ್ಕೃತಿ ಕಂಡುಕೊಂಡಂತ ರಹಸ್ಯಗಳು. ಮೊದಲನೇ ದಿನದ ಉಪನ್ಯಾಸದಲ್ಲಿ ಹೇಳಿದೆ, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ ಟು ಫಾರೆಸ್ಟ್. ಈ ಜಗತ್ತಿನ ಅಥವಾ ಇಂಡಿಯಾ ದೇಶದ ಮಹಾನ್ ಧೀಮಂತ ವ್ಯಕ್ತಿಗಳು, ಪರಮ ಚುರುಕು ಬುದ್ಧಿಯ ವ್ಯಕ್ತಿಗಳು, ಮಹಾಬುದ್ಧಿವಂತ ವ್ಯಕ್ತಿಗಳು, ದಿ ಬೆಸ್ಟ್ ಅಂಡ್ ದಿ ಮೋಸ್ಟ್ ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ ರಿಟೈರ್ಡ್ ಟು ಫಾರೆಸ್ಟ್. ಕಾಡಿಗೆ ಹೊರಟರು. ಟುಕ್ ದೆಮ್ಸೆಲ್ವ್ಸ್ ಟು ದಿ ಸ್ಟಡಿ ಆಫ್ ಮ್ಯಾನ್. ಮನುಷ್ಯನನ್ನು ಅಧ್ಯಯನ ಮಾಡುವುದಕ್ಕೆ, ಇವನನ್ನು ಉದ್ಧಾರ ಮಾಡುವುದು ಹೇಗೆ, ಜಗತ್ತನ್ನು ಆಳುವುದು ಏನೂ ಅಲ್ಲ ಅನ್ನುವಷ್ಟು ಮಟ್ಟಿಗೆ ಈತನನ್ನ ಉನ್ನತ ಮಟ್ಟದ ಶಕ್ತಿವಂತನನ್ನಾಗಿ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೊರಟು. ಸಾಮಾನ್ಯರಲ್ಲ ಅವರು.
ಮ್ಯಾನ್ ವಾಸ್ ಸ್ಟಡೀಡ್ ಫ್ರಮ್ ಆಲ್ ಪಾಸಿಬಲ್ ಆಂಗಲ್ಸ್. ಎಲ್ಲ ದೃಷ್ಟಿಕೋನಗಳಿಂದಲೂ ಮನುಷ್ಯನನ್ನು ಅಧ್ಯಯನ ಮಾಡಿದರು. ಟು ದಿ ಎಕ್ಸ್ಕ್ಲೂಷನ್ ಆಫ್ ಆಲ್ ಅದರ್ ಪರ್ಸ್ಯೂಟ್ಸ್. ಬೇರೆ ಎಲ್ಲ ಕೆಲಸಗಳನ್ನು ಬಿಸಾಕಿರುವುದನ್ನೇ ಮಾಡಿದರು. ದಿ ಸ್ಟಡಿ ವಾಸ್ ಕ್ಯಾರಿಡ್ ಆನ್ ಫಾರ್ 50 ಲಾಂಗ್ ಸೆಂಚುರೀಸ್. 50 ಶತಮಾನಗಳ ಕಾಲ ಈ ಕೆಲಸ ಮಾಡಿದರು. ದಿ ರಿಸಲ್ಟ್ ಈಸ್ ವೇದಾಂತ, ದಿ ಬೇಸ್ ಅಂಡ್ ದಿ ಕೋರ್ ಆಫ್ ಇಂಡಿಯನ್ ಕಲ್ಚರ್. ಅದರ ಫಲವೇನು? ವೇದಾಂತ ಸಿಕ್ತು ಅವರಿಗೆ. ಭಾರತೀಯ ಸಂಸ್ಕೃತಿಯ ಆಧಾರ, ಸಾರ, ಬುನಾದಿಯಾದ ವೇದಾಂತ ಸಿಕ್ತು. ಈ ವೇದಾಂತದ ಬಗ್ಗೆ, ಈ ವೇದದ ಬಗ್ಗೆ ಹಗುರವಾದ ಮಾತುಗಳು ಈ LKG ಮಕ್ಕಳು ಗಲಾಟೆ ಇಂಡಿಯಾದಲ್ಲಿ ಬಹಳ ಇತ್ತೀಚೆಗೆ. ಈ LKG ಮಕ್ಕಳು ಎಲ್ಲೂ ಗಲಾಟೆ ಮಾಡ್ತಾರೆ, ಆದರೆ ಈ LKG ಮಕ್ಕಳಿಗೆಲ್ಲ ಮೀಸೆ ಬಂದ್ಬಿಟ್ಟಿದೆ. 60-70 ವರ್ಷ ವಯಸ್ಸಾಗಿದೆ, ತಲೆಯಿಂದ 90% ಕೂದಲು ಬೆಳ್ಳಗಾಗಿದೆ, ಆದರೂ ಇನ್ನು LKGನಲ್ಲೇ ಇದ್ದಾರೆ. ಇವರು ಗಲಾಟೆಗಳಲ್ಲಿ ಇದರ ಬಗ್ಗೆ ಏನಿಲ್ಲ. ಒಂದು ರೀತಿಯ ಅಪಶಕುನದ ಮಾತುಗಳು, ಅದರ ಅಪಸವ್ಯದ ಮಾತುಗಳು, ಇರಲಿ ಪಾಪ, ಎಷ್ಟೇ ಆಗಲಿ LKG ಮಕ್ಕಳು. ಒಂದೆರಡು ಚಾಕ್ಲೇಟ್ ಕೊಟ್ಟರೆ ಸುಮ್ಮನೆ ಆಗುತ್ತೆ. ಅವ್ರು ಗಲಾಟೆ ಮಾಡೋದು ಒಂದೆರಡು ಚಾಕ್ಲೇಟ್ ಸಿಗಲಿ ಅಂತಲೇ. ಆ ಮುಖ್ಯಮಂತ್ರಿ ಏನಾದರೂ ಒಂದು ಚಾಕ್ಲೇಟ್ ಕೊಡಲಿ, ಅವನು ಕೊಡ್ತಾನೆ, ಆದ್ದರಿಂದ ಗಲಾಟೆ ಮಾಡಿ ಪಾಪ. ರಾಮಕೃಷ್ಣರು ತಮ್ಮ ಜೀವಮಾನದಲ್ಲಿ ಪ್ರವೃತ್ತಿ ಮಾರ್ಗವನ್ನು ಅನುಸರಿಸಿ ವಿವಾಹವಾಗಿ ಗೃಹಸ್ಥರಾಗಿದ್ದರೂ ನಿವೃತ್ತಿಯನ್ನು ಯಾರೂ ಸಾಧಿಸಬಾರದು, ಆ ಮಟ್ಟಕ್ಕೆ ಹೋಗ್ಬಿಟ್ರು. ಇಲ್ಲಿ ಶಿಷ್ಯ ವಿವೇಕಾನಂದ ಅವರನ್ನು ನಿವೃತ್ತಿ ಮಾರ್ಗಕ್ಕೆ ಕರೆತರ್ತಾ ಇದ್ದಾರೆ. ಆರಿಸಿಕೊಂಡಿದ್ದು ನಿವೃತ್ತಿ ಮಾರ್ಗ. ಜಗತ್ತಿನ ಬಗ್ಗೆ ಅವರಷ್ಟು ತಲೆ ಕೆಡಿಸಿಕೊಂಡವರು ಯಾರೂ ಇಲ್ಲ. ಆರಿಸಿಕೊಂಡಿದ್ದು ನಿವೃತ್ತಿ, ಆದರೆ ನಡೆಸಿದ್ದು ಜೀವನವನ್ನು ಪ್ರವೃತ್ತಿ. ಇದು ಸನಾತನ ಧರ್ಮದ ಇನ್ನೊಂದು ಅದ್ಭುತ. ಪ್ರವೃತ್ತಿ ಮಾರ್ಗಕ್ಕೆ ಇಳಿಯುವುದು, ನಿವೃತ್ತಿ ಮಾರ್ಗದಲ್ಲಿ ಯಾರಿಗೂ ಎಟುಕದಂತಹ ಅದ್ಭುತವಾದ ಸಾಧನೆ ಮಾಡುವುದು. ನಿವೃತ್ತಿ ಮಾರ್ಗಕ್ಕೆ ಇಳಿಯುವುದು, ಪ್ರವೃತ್ತಿಯವರನ್ನು ಹಂಚಿಕೊಳ್ಳುವಂತೆ ಮಾಡುವುದು. ಇದು ಒಂದು ರೀತಿಯಲ್ಲಿ ಸನಾತನ ಧರ್ಮವೇ. ಇದು ಕೂಡ ಪ್ರವೃತ್ತಿಯಲ್ಲಿ ನಿವೃತ್ತಿ, ನಿವೃತ್ತಿಯಲ್ಲಿ ಪ್ರವೃತ್ತಿ. ಇದನ್ನು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹಿಂಟು ಕೊಡ್ತಾನೆ. ಕರ್ಮಣಿ ಅಕರ್ಮಯ ಪಶ್ಯೆ ಅಕರ್ಮಣಿ ಚ ಕರ್ಮಯ. 4ನೇ ಅಧ್ಯಾಯದಲ್ಲೂ ಏನೋ ಬರುತ್ತೆ, 3ನೇ ಅಧ್ಯಾಯದಲ್ಲಿ ಕರ್ಮಣ್ಣಿ ಅಕರ್ಮಯ ಪಶ್ಯೆ. ಕರ್ಮಕ್ಷೇತ್ರಕ್ಕೆ ಸೇರೋದು, ಅಕರ್ಮಗಳು ಕೂಡ ಯಾರು ಮಾಡಲಾಗದಷ್ಟು ಸಾಧನೆಯಿಂದ ಮಾಡೋದು. ಕರ್ಮಣ್ಣಿ ಅಕರ್ಮಯ ಪಶ್ಯೆ ಅಕರ್ಮಣಿ ಚ ಕರ್ಮಯ. ಅಕರ್ಮ ಕ್ಷೇತ್ರಕ್ಕೆ ಹೋಗೋದು, ಇನ್ನಿಲ್ಲದ ಕರ್ಮಪಟುವಾಗುವುದು. ಹಾಗಿದಾನ ಒಬ್ಬ ಮನುಷ್ಯ ಅಥವಾ ವ್ಯವಸ್ಥೆ. ಸಬುದ್ಧಿಮಾನ್ ಮನುಷ್ಯ ಎಷ್ಟು ಅಂಥವನು, ಅದು ಅದ್ಭುತವಾದಂಥವನು. ಸಯುಕ್ತ ಕೃತ್ಸ್ನ ಕರ್ಮ ಕೃತು, ಅವನೇ ಯುಕ್ತನು. ಅವನ ಅಯುಕ್ತನಲ್ಲ, ಯುಕ್ತನು. ಇದೆಲ್ಲ ರಾಮಕೃಷ್ಣನ ಜೀವನ, ವಿವೇಕಾನಂದರ ಜೀವನವನ್ನ ನಾವು ಆಮೂಲಾಗ್ರವಾಗಿ ವಿವರಪೂರ್ಣವಾಗಿ ಪುಸ್ತಕಗಳಿದೆ ಅಲ್ಲಿ. ಅದೇನೇ ಆಗಲಿ ತಗೊಳ್ಳಿ, ನೀವೊಂದು ತಗೊಳ್ಳಿ. ನಿಮ್ಮ ಅತ್ಯಂತ ಪ್ರೀತಿ ಪಾತ್ರ ಸ್ನೇಹಿತರಾದರೂ ಯಾರಿಗಾದರೂ ಒಬ್ಬರಿಗೂ ಇಬ್ಬರಿಗೂ ಹಂಚಿ. ಅದು ಬಹಳ ದೊಡ್ಡ ಉಪಕಾರ ನೀವು ಮಾಡಿದಂತೆ. ಉನ್ನತ ಮಟ್ಟದ ಜ್ಞಾನ, ದೇಶಭಕ್ತಿ, ಜವಾಬ್ದಾರಿತನ, ವ್ಯಕ್ತಿತ್ವ ವಿಕಸನ ಇವೆಲ್ಲವೂ ಬರುತ್ತವೆ ಆ ಪುಸ್ತಕಗಳ ಅಧ್ಯಯನವನ್ನ. ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯಶೋಧನೆಯೊಂದನ್ನೇ ಗುರಿಯಾಗಿಟ್ಟುಕೊಂಡು, ಹಾಗಂತ ಹೇಳಿ ಅದರಲ್ಲಿರೋದನ್ನೆಲ್ಲ ನಂಬದೆ ಪ್ರಶ್ನೆಯನ್ನು ಕೂಡ ಮಾಡಿಕೊಂಡು ಹೀಗಿರಬಹುದೇ ಅಂತ ಪ್ರಶ್ನೆ ಹಾಕಿಕೊಂಡು ವಿಮರ್ಶಾತ್ಮಕವಾಗಿ ಓದಿದ್ರೆ ಅದಿನ್ನೂ ಚೆನ್ನಾಗಿದೆ. ಸನಾತನ ಧರ್ಮ ನಾವು ಬರೆದಿದ್ದೀವಿ ಈ ಪುಸ್ತಕದಲ್ಲಿ. ನೀನು ಒಪ್ಪಿಕೋ, ಒಂದು ವಾಕ್ಯ ನಿಮಗೆಲ್ಲೂ ಕಾಣದ. ನಮ್ಮನ್ನು ಪ್ರಶ್ನಿಸು. ಉದ್ದಕ್ಕೂ ಕಾಣುವುದು ವೇದಗಳಲ್ಲಿ. ನಮ್ಮನ್ನು ಪ್ರಶ್ನಿಸಿ ಪರೀಕ್ಷೆ ಲೋಕ, ನಮ್ಮ ಲೋಕಗಳನ್ನೇ ಪರೀಕ್ಷೆ ಮಾಡಿ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ನಾಸ್ತಿ ಪೃಥಕ್ಕೃತೇನ. ಬ್ರಹ್ಮಜ್ಞಾನ ಬೇಕು ಅಂತ ಬಂದಿರುವ ವ್ಯಕ್ತಿಯೇ ಬ್ರಾಹ್ಮಣ ಅಂದ್ರೆ ಅದೇ ಅರ್ಥ. ಬ್ರಹ್ಮಜಾನಾತಿ ಬ್ರಾಹ್ಮಣ, ಬ್ರಹ್ಮನ ಬೆನ್ನು ಹತ್ತಿದವನು. ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಬಂದ ವ್ಯಕ್ತಿಯೇ. ಸುಮ್ಮನೆ ಎಲ್ಲವನ್ನು ತಲೆ ತುಂಬಿಕೋಬೇಡ, ಒಂದೊಂದೊಂದು ಪರೀಕ್ಷೆ ಮಾಡು. ಇದು ಒಂದು ಜೀವನ ಪದ್ಧತಿ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಕೃಷ್ಣ ಕೂಡ ಹೇಳಿದ, ಪ್ರಶ್ನೆ ಮಾಡಬೇಕು ಅರ್ಜುನ. ಇದು ಹೊಸದಾಗಿ ನಮ್ಗೆ ಯಾರು ಪ್ರಶ್ನೆ ಮಾಡೋದನ್ನು ಕಲಿಸಬೇಕಾಗಿಲ್ಲ. ಬೇರೆ ಮಾತು. ಒಟ್ಟಿನಲ್ಲಿ ಶ್ರೀರಾಮಕೃಷ್ಣರು, ಇದು ಸಣ್ಣ ಒಂದು ಪುಟ್ಟ ಚಿತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಂತಹ ಅದ್ಭುತಗಳನ್ನು ಒಳಗೊಂಡಂತಹ ಜೀವನ ಪದ್ಧತಿ
ಶ್ರೇಷ್ಠ ಸಾಹಿತ್ಯ, ಶ್ರೇಷ್ಠ ಚಿಂತನೆ, ಸನಾತನ ಸಂಸ್ಕೃತಿ, ಸನಾತನ ಧರ್ಮ, ವೇದ ಧರ್ಮ ಅಂತ ಏನಿದೆ, ಇದರೆಲ್ಲ ಮೂರ್ತಿ ವ್ಯಕ್ತ, ಅದರ ಸಾರವೇ ಮೂರ್ತಿ ವ್ಯಕ್ತ ವ್ಯಕ್ತಿಯಾಗಿ ಆ ಸತ್ಯಗಳನ್ನೆಲ್ಲ ತಾವು ಅನುಭವಿಸಿ ಕಣ್ಣಾರೆ ದರ್ಶನಗಳನ್ನು ಕಂಡು ಈ ಸಾಮರ್ಥ್ಯ ಎಲ್ಲಿಂದ ಬಂತು ನನಗೆ? ನಾನು ಪಾಲಿಸಿದ ಕೆಲವು ತತ್ವಗಳಿಂದ. ಆ ತತ್ವಗಳು ನಾನೊಬ್ಬ ಪಾಲಿಸಿದ್ರೆ ಸಾಕೆ, ನಾನೊಬ್ಬ ಈ ಮಟ್ಟಕ್ಕೆ ಹೋದ್ರೆ ಸಾಕೆ. ಒಬ್ಬ ಶಿಷ್ಯನಿಗಾದರೂ ಇದನ್ನು ಕೊಡಬೇಕು, ಆ ಶಿಷ್ಯ ಕೂಡ ಪ್ರಪಂಚಕ್ಕೆಲ್ಲ ಇದನ್ನು ಸಾರಬೇಕು, ಹಂಚಬೇಕಂತ ಹೇಳಿ ಶಿಷ್ಯನನ್ನು ಆರಿಸಿಕೊಂಡು ಆ ಶಿಷ್ಯನಿಗೆ ವರ್ಗಾವಣೆ ಮಾಡಿದರು. ಶಿಷ್ಯನೇ ನರೇಂದ್ರನಾಥ. ಮುಂದಿನ ಕೆಲಸ ಜಗತ್ತಿನೆಲ್ಲ ಸಾರಬೇಕದನ್ನು. ರಾಮಕೃಷ್ಣ ಹೇಳ್ತಿದ್ರು, ನರೇಂದ್ರ ಜಗತ್ತಿಗೆ ಬೋಧಿಸುವುದಕ್ಕಾಗಿ ಬಂದಿದ್ದಾನೆ. ನರೇಂದ್ರ ಜಗತ್ತಿಗೆ ಬೋಧಿಸಬೇಕಾಗಿದೆ. ಜಗನ್ಮಾತೆ ಅವನಿಗೆ ಲೈಸೆನ್ಸ್ ಕೊಟ್ಟು ಕಳಿಸಿದ್ದಾಳೆ. ಯಾರ್ಯಾರೋ ಬೋಧನೆ ಮಾಡಿದ್ರೆ ಯಾರು ಕೇಳ್ತಾರೆ? ಯಾರಿಗೆ ಜಗನ್ಮಾತೆಯಿಂದ ಲೈಸೆನ್ಸ್ ಸಿಕ್ಕಿದೆ ಅವರ ಮಾತನ್ನು ಕೇಳ್ತಾರೆ. ಈ ಹಿಂದೆಯೂ ಅವರಿಗೆ 3 ಜನರ ಹೆಸರು ಹೇಳ್ತಾರೆ. ಮೊದಲನೆಯವನು ನಾರದ, ಅವನಿಗೆ ಜಗನ್ಮಾತೆಯಿಂದ ಲೈಸೆನ್ಸ್ ಸಿಕ್ಕಿತ್ತು. ತನ್ನದೇ ಆದ ರೀತಿಯಲ್ಲಿ ಕೃತಯುಗದ ಕಾಲದಲ್ಲಿ ಅವರು ಬೋಧನೆ ಮಾಡಿದ. ಎರಡನೆಯವರು ಶುಕ ಮಹರ್ಷಿ, ಪುಟ್ಟ ಬ್ರಹ್ಮಜ್ಞಾನಿ, ಅವನು ತನ್ನ ಕಾಲದಲ್ಲಿ ತನ್ನದೇ ರೀತಿಯಲ್ಲಿ ಬೋಧನೆ ಮಾಡಿದ. ಮೂರನೆಯವರು ಶಂಕರಾಚಾರ್ಯರು, ಅವರು ತಮ್ಮದೇ ರೀತಿಯಲ್ಲಿ ಬೋಧನೆ ಮಾಡಿದರು. ಈಗ ನರೇಂದ್ರ ಇವರೆಲ್ಲರ ಸಾರವನ್ನು ಹೇಳ್ತಾ ಇದ್ದಾನೇನೋ. ಇವರೆಲ್ಲರ ವ್ಯಾಪ್ತಿ ಇದ್ದುದು ಭಾರತ ವರ್ಷ, ಭರತಖಂಡೆ, ಆರ್ಯಾವರ್ತೆ, ಇಷ್ಟೇ ಅವರ ವ್ಯಾಪ್ತಿ ಇದ್ದದ್ದು. ಆದರೆ ಈಗ ನರೇಂದ್ರನ ವ್ಯಾಪ್ತಿ ಇಡೀ ಭೂಗೋಳ, ಇಡೀ ಭೂಮಂಡಲ. ಯುಗದಿಂದ ಯುಗಕ್ಕೆ ಧರ್ಮಗಳ ಬದಲಾವಣೆ ಆಗುತ್ತದೆ. ಅದರಲ್ಲೂ ಲೇಚ್ಛರ ಲೋಕ ಮತ್ತು ಅವನು ಈ ತತ್ವಗಳನ್ನು ಪಸರಿಸಬೇಕಾದ್ದೇ, ಪ್ರಚಾರ ಮಾಡಬೇಕಾದ್ದೇ ಲೇಚ್ಛರ ಭಾಷೆಯಲ್ಲಿ, ಲೇಚ್ಛರ ಲೋಕದಲ್ಲಿ. ಯಾಕೆ ಇನ್ನು ಲೇಚ್ಛರ ಹೇಳಿದ ಮಾತನ್ನೇ ಬೇರೆಯವರು ಕೇಳುವುದು ಯುಗ ಧರ್ಮವಾಗಿದೆ. ಯುಗ ಧರ್ಮಕ್ಕೆ ಅನುಗುಣವಾಗಿಯೇ ಇಂಗ್ಲಿಷಲ್ಲೇ ಮಾತನಾಡಬೇಕು. ನಾನಾದರೂ ಇಂಗ್ಲಿಷಲ್ಲಿ ಮಾತನಾಡಿದ್ರೆ ನಿಮಗೆ ತಕ್ಷಣ ನಮಗೆ ಬಂದ್ಬಿಡುತ್ತೆ. ಕನ್ನಡದಲ್ಲಿ ಮಾತನಾಡಿದ್ರೆ ಸ್ವಲ್ಪ ಡೌಟ್ ಮಾಡ್ತೀವಿ. ಇರೋದೇ ಹಾಗೆ ಯುಗ ಧರ್ಮ. ಯಾರೇನು ಮಾಡೋಕ್ಕಾಗ? ಯುಗ ಧರ್ಮವನ್ನು ಅನುಸರಿಸ್ಕೊಂಡು ಹೋಗಿಯೇ ಪರಮಾತ್ಮ ಹೋಗ್ತಾನೆ. ಅಮೆರಿಕಕ್ಕೆ ಹೋಗಿ ಬಂದ್ರೆ ನೀವು ನಮಗೆ ದುಡ್ಡು ಕೊಡೋದು, ಇಲ್ಲ ಅಂತಂದ್ರೆ ಒಂದು 5 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಆಗುತ್ತೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ಬೇಕಾಯ್ತು. ಅಮೆರಿಕ ಜನರ ಕಡೆಯಿಂದಲೇ ಹೌದು ಅದ್ಭುತವಾದ ವ್ಯಕ್ತಿ ಇವರು ಅಂತ ಹೆಸರು ತಗೋಬೇಕಾಯ್ತು. ಹೆಸರು ತಗೊಂಡು ಭಾರತಕ್ಕೆ ಬಂದ ಮೇಲೆ ಎಲ್ಲರ ಸ್ವಾಗತ. ಮೊದಲು ಯಾವ ಸ್ವಾಗತವೂ ಇಲ್ಲ, ಹೊಟ್ಟೆ ಊಟನೂ ಇಲ್ಲ. ಇದೇ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ ಗೆದ್ದು ಬಂದ್ರಲ್ಲ, ಅದೇನು ಸ್ವಾಗತ, ಅದೇನು ಊಟ, ಅದೇನು ಮೃಷ್ಟಾನ್ನ ಭೋಜನ. ಇದು ಯುಗ ಧರ್ಮ. ಅದು ಹಾಗೆ ಹೋಗ ರಾಮಕೃಷ್ಣರ ಶಕ್ತಿಯನ್ನು ವರ್ಗಾಯಿಸಿದರು. ತಾವು ಬದುಕಿದ್ದಾಗಲೇ ಸುಮಾರು 10-12 ಯುವಕರಿಗೆ ಕಾವಿ ಬಟ್ಟೆಯನ್ನು ಕೊಟ್ಟು ಸನ್ಯಾಸವನ್ನು ಕೂಡ ಕೊಟ್ಬಿಟ್ರು. ಯಾಕೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಮಾನ್ಯವಾಗಿ ಬೋಧಕ ಅವರಿಗೆ ಇರಲೇಬೇಕಾಗಿರ್ತಕ್ಕಂಥ ಲಕ್ಷಣ ಏನು ಅಂದ್ರೆ ಇಂದ್ರಿಯ ನಿಗ್ರಹ ಮತ್ತು ಮನೋನಿಗ್ರಹ. ಇದು ಭಾರತೀಯ ಮಣ್ಣಿನ ಗುಣ. ಯಾವ ಮನುಷ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹಗಳನ್ನು ಇಟ್ಕೊಂಡಿಲ್ಲ ಅವನ ಮಾತುಗಳನ್ನು ಜನ ಕೇಳುವುದಿಲ್ಲ. ಹೆಚ್ಚಂದ್ರೆ ಈ ಕಿವಿಲಿ ಕೇಳ್ತಾರೆ, ಆ ಕಿವಿಲಿ ಬಿಡ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಹೋಗ್ತಾರೆ, ಅದರ ಜೀವನದಲ್ಲಿ ಆಚರಣೆಗೆ ತರುವುದಿಲ್ಲ. ಇಂದ್ರಿಯ ನಿಗ್ರಹ ಅಥವಾ ವೈರಾಗ್ಯ, ವಿವೇಕ ವೈರಾಗ್ಯ. ವಿವೇಕ ಅಂತಂದ್ರೆ ಏನು? ವಿವೇಕ ಅಂತಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಬ್ರಹ್ಮವಸ್ತು ಒಂದೇ ನಿತ್ಯ, ಬೇರೆ ಎಲ್ಲ ಕೂಡ ಅನಿತ್ಯ, ತದ್ವೈರ್ ಅಂತ ತಿಳ್ಕೊಂಡು ನಿತ್ಯ ವಸ್ತುವನ್ನೇ ಅವಲಂಬಿಸಿ, ನಿತ್ಯ ವಸ್ತುವನ್ನೇ ಅಪೇಕ್ಷಿಸಿ, ಅನಿತ್ಯ ವಸ್ತುವನ್ನು ತಿರಸ್ಕರಿಸುವುದೇ ವಿವೇಕ ಪ್ರಜ್ಞೆ. ಬೋಧಕನಿಗೆ ವಿವೇಕವಿರಬೇಕು. ವಿವೇಕ ಬಂದಾಗ ಸಹಜವಾಗಿಯೇ ವೈರಾಗ್ಯ ಬರುತ್ತೆ. ಆದ್ದರಿಂದ ವೈರಾಗ್ಯವಂತರ ಮಾತನ್ನೇ ಜನ ಕೇಳೋದು. ಹೌದು, ಇವ್ರ ಮಾತು ಕೇಳಬೇಕು, ಇವರು ವೈರಾಗ್ಯವಂತರು. ವಿವೇಕ ವೈರಾಗ್ಯಗಳನ್ನೇ 2 ಮೂಗಿನ ಹೊಳ್ಳೆಗಳ ಮೂಲಕ ಉಸಿರಾಡಬೇಕಾದಂತಹ ಜನ ಯಾರು ಅಂತಂದ್ರೆ ಅವರನ್ನೇ ಸನ್ಯಾಸಿಗಳು, ಯತಿಗಳು, ಭಿಕ್ಷುಗಳು. ಭಿಕ್ಷು, ಯತಿ, ಸನ್ಯಾಸಿ ಇವೆಲ್ಲ ಕೂಡ ಒಂದೇ ಸ್ವಲ್ಪ ಹೆಚ್ಚು ಕಡಿಮೆ ಅರ್ಥ. ನನ್ನ ಹಾಗೆ ಬಟ್ಟೆ ಹಾಕೊಂಡು ಇರ್ತಕ್ಕಂಥ ಜೀವನ ನಡೆಸ್ತಾ ಇರ್ತಕ್ಕಂಥ ಜನರಿಗೆ ಯತಿ, ಭಿಕ್ಷು. ಈ ಭಿಕ್ಷುಗಳಲ್ಲಿ 4 ವಿಧ. ವಿದ್ಯಾರಣ್ಯ ಮಹರ್ಷಿಗಳು ಜೀವನ್ ಮುಕ್ತಿ ವಿವೇಕ ಅನ್ನುವಂತಹ ಪುಸ್ತಕದಲ್ಲಿ ಈ ವಿವೇಕವನ್ನ, ವೈರಾಗ್ಯವನ್ನ
ಹೇಗೆ ಇದನ್ನು ಸಾಧಿಸುವುದು? ವೈರಾಗ್ಯವನ್ನು ಹೇಗೆ ಸಾಧಿಸುವುದು? ವೈರಾಗ್ಯ ಅಂದ್ರೆ ಏನು? ತದ್ ವೈರಾಗ್ಯಂ ಜಿಹಾಸ ಯಾ ದರ್ಶನ ಶ್ರವಣಾದಿಭಿ ದೇಹಾದಿ ಬ್ರಹ್ಮಪರ್ಯಂತಂ ಅನಿತ್ಯೇ ಭೋಗವಸ್ತುನಿ. ಅನಿತ್ಯವಾದ ಭೋಗ ವಸ್ತುಗಳಿಂದ ಕೂಡಿರ್ತಕ್ಕಂಥ ಸಾಮಾನ್ಯ ಭೂಲೋಕದಿಂದ ಬ್ರಹ್ಮಲೋಕದವರೆಗೆ ಏನೇನು ಭೋಗಲೋಕಗಳಿದೆಯೋ, ಅನಿತ್ಯ ಲೋಕಗಳಿದೆಯೋ, ಅವುಗಳನ್ನು ಒಂದು ಏಟಿಗೆ ತಿರಸ್ಕರಿಸುವುದು ವೈರಾಗ್ಯ. ತದ್ ವೈರಾಗ್ಯಂ ಜಿಹಾಸ. ವೈರಾಗ್ಯ ಅಂತ ಹೇಳಿದ ಯಾ ದರ್ಶನ ಶ್ರವಣಾದಿಭಿ, ಆ ಲೋಕಗಳನ್ನು ನೋಡುವುದಕ್ಕೂ ಇಷ್ಟವಿಲ್ಲ, ಆ ಲೋಕಗಳ ಬಗ್ಗೆ ಕೇಳಿಸಿಕೊಳ್ಳುವುದಕ್ಕೂ ಇಷ್ಟ ಇಲ್ಲ. ದರ್ಶನ ಶ್ರವಣಾದಿಭಿ ಯಾವುದು? ದೇಹಾದಿ ಬ್ರಹ್ಮಪರ್ಯಂತಂ, ತನ್ನದೇ ಶರೀರದಿಂದ ಪ್ರಜಾಪತಿ ಬ್ರಹ್ಮ, ತ್ರಿಮೂರ್ತಿಗಳ ಸೃಷ್ಟಿಕರ್ತ ಬ್ರಹ್ಮ, ಅದು ಅನಿತ್ಯ. ಅವಾಗವಾಗ ಈ ಬ್ರಹ್ಮ ಬದಲಾವಣೆ ಆಗ್ತಾರೆ. ಆದ್ದರಿಂದ ಅಲ್ಲಿಯವರೆಗೆ ದೇಹ ಅನಿತ್ಯ, ದೇಹದಿಂದ ಬ್ರಹ್ಮನವರೆಗೆ ಅನಿತ್ಯ ಲೋಕಗಳನ್ನ ಯಾವುದೇ ಬಿಡಿ ಇಲ್ಲದೆ ನಿಷ್ಕರಣೆಯಿಂದ ತಿರಸ್ಕರಿಸಬೇಕು. ಆ ಪ್ರವೃತ್ತಿ ಯಾರಿಗಿದೆಯೋ ಅವನು ವೈರಾಗ್ಯವಂತ. ತದ್ ವೈರಾಗ್ಯಂ ಜಿಹಾಸ ಯಾ ದರ್ಶನ ಶ್ರವಣಾದಿಭಿ. ದರ್ಶನ ಶ್ರವಣಾದಿಭಿ ಅದನ್ನು ನೋಡುವುದಕ್ಕೂ, ಈ ದೇಹವನ್ನು ನೋಡುವುದಕ್ಕೂ, ದೇಹದ ಬಗ್ಗೆ ಅವನಿಗೆ ಒಂದು ರೀತಿಯ ತಿರಸ್ಕಾರ ಭಾವನೆ ಇರಬೇಕು. ಎಷ್ಟು ದೇಹದ ಬಗ್ಗೆ ತಿರಸ್ಕಾರ ಭಾವನೆಯೋ ಅಷ್ಟು ನಿನ್ನಲ್ಲಿ ಶುಚಿ ಇರುತ್ತದೆ. ಪತಂಜಲಿ ಮಹರ್ಷಿ ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವೇ ಈ ಶುಚಿ ಅಥವಾ ಮಡಿ ಅನ್ನುವಂಥವರು ದೇಹದಲ್ಲಿ ಕನಿಷ್ಠ ಮಟ್ಟದ ಬಟ್ಟೆಯನ್ನು ಹಾಕೊಂಡು ದೇಹವನ್ನು ಹಾಗೆ ಬಿಟ್ಕೊಳ್ತಾರೆ. ಬಿಸಿಲಿಗೆ ಒಣಗಲಿ, ಚಳಿಗೆ ನಡುಗಲಿ, ಮಣ್ಣು ಬೀಳಲಿ, ಮತ್ತೊಂದು ಬೀಳಲಿ, ಅದಕ್ಕೇನು ಸೌಂದರ್ಯ ಬಿಡುವುದು, ಅದಕ್ಕೇನು ನಾವು ಸುಮ್ಮನೆ ಗಮನ ಕೊಡ್ತಾ ಕೂತ್ಕೊಳ್ಳೋದು, ಬಿಟ್ಬೇಡ ಅದನ್ನ. ಏನು ಬಟ್ಟೆ ಹಾಕಿ ಅದನ್ನು ಮುಚ್ಚುವುದು. ದಿಗಂಬರ ಜೈನರು ತಾವು ಯಾವತ್ತು ದೀಕ್ಷೆ ತಗೊಂಡ್ರು ಆವತ್ತು ಮಾತ್ರವೇ ಹಲ್ಲುಜ್ಜೋದು, ಆವತ್ತು ಮಾತ್ರವೇ ಶರೀರಕ್ಕೆ ಸ್ನಾನ ಮಾಡಿಸೋದು. ಇನ್ನು ಜೀವಮಾನದಲ್ಲಿ ಸ್ನಾನ ಮಾಡಿಸೋದು, ಜೀವಮಾನದಲ್ಲಿ ಹಲ್ಲುಜ್ಜಲ್ಲ, ಇನ್ನು ಹೆಣಕ್ಕೆ ಸ್ನಾನ. ಶರೀರವನ್ನು ತಿರಸ್ಕರಿಸು, ನೆಗ್ಲೆಕ್ಟ್ ಮಾಡೋದನ್ನ, ಗಮನವೇ ಕೊಡಬೇಡ. ಯಾಕೆ? ಅದೇ ಶುಚಿತ್ವ. 10 ಸಲ ತೊಳೆಯೋದು, ಗಮ್ಮಂತ ವಾಸನೆ ಬರಬೇಕು ಅಂತ ಏನೇನೋ ಪುಸ್ ಪುಸ್ ಅಂತ ಹಾಕೊಳ್ಳೋದು, ಇದೆಲ್ಲ ಕೂಡ ಶುಚಿತ್ವ ಅಲ್ಲ. ಶೌಚ ಸ್ವಾಂಗ ಜಿಗುಪ್ಸ. ಪತಂಜಲಿ ಮಹರ್ಷಿ ಹೇಳ್ತಾರೆ, ಶೌಚ ಅಂದ್ರೆ ಏನು? ಸ್ವ ಅಂಗ, ಸ್ವಾಂಗ, ಅದರ ಬಗ್ಗೆ ಜಿಗುಪ್ಸ ಬರಬೇಕು. ಪರೈಹಿ ಅಸಂಸರ್ಗ, ಇನ್ನೊಂದು ಶರೀರವನ್ನು ಮುಟ್ಟುವುದಕ್ಕೆ ಮನಸ್ಸು ಬರಬಾರದು. ನಿಜಕ್ಕೂ ಹೇಳಬೇಕು ಅಂದ್ರೆ ಮಡಿ ಹುಟ್ಕೊಂಡಿದ್ದು ಹೀಗೆ, ಅದು ಹೋಗ್ತಾ ಹೋಗ್ತಾ ಬೇರೆ ಮುಟ್ಬೇಡ ನನ್ನನ್ನ. ಇನ್ನೊಂದು ಶರೀರವನ್ನು ಮುಟ್ಟುವ ಅಪೇಕ್ಷೆಯೇ ಬರಬಾರದು ಒಳಗಡೆ ಅಂದರೆ ವೈರಾಗ್ಯ ಅಂತ ಅರ್ಥ. ಇನ್ನೊಂದು ಶರೀರವನ್ನು ಮುಟ್ಟುವುದಕ್ಕೆ ಮನಸ್ಸಿಲ್ಲ, ಮುಟ್ಟೋದಕ್ಕೆ ಹೋಗುದಿಲ್ಲ ಅವನು, ಆವಾಗ ಶುಚಿ ಇದೆ ಅವನಲ್ಲಿ ಅಂತ ಅರ್ಥ. ಶೌಚ ಅಂದರೆ ಶೌಚ ಸ್ವ ಅಂಗ ಜುಗುಪ್ಸ ಪರೈಹಿ ಅಸಂಸರ್ಗ. ಇನ್ನೊಂದು ಶರೀರವನ್ನು ಮುಟ್ಟುವುದಕ್ಕೆ ಮನಸ್ಸಿಲ್ಲ, ತನ್ನ ಶರೀರದ ಬಗ್ಗೆನೇ ಜಿಗುಪ್ಸೆ. ಆ ಜಿಗುಪ್ಸೆ ಇರೋದ್ರಿಂದ ಅದಕ್ಕೆ ಅಲಂಕಾರ ಮಾಡು, ಬಟ್ಟೆ ಹಾಕು, ಈ ಬಟ್ಟೆ ಮೇಲೆ ಈ ಬಟ್ಟೆ ಹಾಕು, ಅದು ಲೆಕ್ಕವೇ ಇಲ್ಲ. ಒಂದು ಕೌಪಿನ ಇಟ್ಕೊಂಡ್ರೆ ಆಯ್ತು. ಕೌಪೀನವಂತ ಕಲುಭಾಗ್ಯವಂತಹ ಶಂಕರಾಚಾರ್ಯ ಹೇಳ್ತಾರೆ. ಒಂದು ಕೌಪಿನ ಜ್ಞಾನಿಗಳ ನೋಡಿ, ಅದು ರಮಣ ಮಹರ್ಷಿಗಳಾಗಲಿ ರಾಮಕೃಷ್ಣರಾಗಲಿ ಶರೀರದಲ್ಲಿ ಗಮನವೇ ಇಲ್ಲ. ವಿವೇಕಾನಂದ ಪಾಪ ಸ್ವಲ್ಪ ಗಮನ ಕೊಡಬೇಕಾಯ್ತು. ಯಾಕೆ? ಆ -40 ಡಿಗ್ರಿ ಸೆಂಟಿಗ್ರೇಡ್ ಇರೋ ದೇಶಗಳಲ್ಲಿ ಓಡಾಡಬೇಕಾಯಿತು, ಬೆಚ್ಚ ಬಟ್ಟೆ ಹಾಕೊಳ್ಬೇಕಾಯ್ತು. ಭಾರತಕ್ಕೆ ಬಂದರೆ ಮತ್ತೆ ಬೇಲೂರು ಮಠದಲ್ಲಿದ್ದಾಗ ಕೌಪೀನಧಾರಿಗೆ ಪಾಶ್ಚಾತ್ಯ ಶಿಷ್ಯರು ಹೇಳ್ತಾರೆ, ಏನಿದು ನಮ್ಮ ದೇಶಗಳಲ್ಲಿ ಹಾಕಿದ್ರು, ಹೀಗಾಗ್ಬಿಟ್ಟಿದ್ದಾರೆ, ಕೂದಲು ತೆಗೆದರು, ಬಟ್ಟೆ ತೆಗೆದು ಬಿಸಾಕ್ಬಿಟ್ರು, ಕೌಪೀನ ಹಾಕೊಂಡಿರ್ತಿದ್ದೆ. ಬೇಲೂರು ಮಠಕ್ಕೆ ಬಂದೆ, ಸನ್ಯಾಸಿ. ಆದರೆ ಅವರ ಪರಂಪರೆಯಲ್ಲಿ ಬರುವಂತಹ ಸನ್ಯಾಸಿಗಳಿಗೆ ಹೇಳಿದರು, ನೀವು ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಸ್ವಲ್ಪ ಬಟ್ಟೆ ಹಾಕೊಳ್ಳಿ, ಡೀಸೆಂಟ್ ಆಗಿ ಬಟ್ಟೆ ಹಾಕೊಳ್ಳಿ. ಈ ಸನ್ಯಾಸವನ್ನು ಕೊಟ್ಟುಬಿಟ್ರು ರಾಮಕೃಷ್ಣರು ಕೆಲವು ಶಿಷ್ಯರಿಗೆ. ಯಾಕೆ? ಮುಂದೆ ನೀವೆಲ್ಲ ಕೂಡ ಕೆಲವರ ಬೋಧನೆ ಹೇಗಿರುತ್ತೆ? ಬೋಧನೆ ಮಾತಿನ ಮೂಲಕ ಬೋಧನೆ. ಆದರೆ ಬಹಳ ವಿವೇಕಾನಂದರನ್ನು ಬಿಟ್ಟರೆ, ಅಭೇದಾನಂದರನ್ನು ಬಿಟ್ಟರೆ ಬೇರೆಯವರು ಯಾರು ಮಾತಿನ ಮೂಲಕ ಬೋಧನೆ ಮಾಡಿದ್ದಿಲ್ಲ. ಅವರೆಲ್ಲರೂ ತಮ್ಮ ವ್ಯಕ್ತಿತ್ವದ ಮೂಲಕ ಬೋಧನೆ ಮಾಡಿದ್ರು. ತಪಸ್ವಿ ಹೇಗಿರ್ತಾನೆ, ಸನ್ಯಾಸಿ ಹೇಗಿರ್ತಾನೆ. ಮುಂದೆ ಬರುವಂಥ ಜೂನಿಯರ್ ಸನ್ಯಾಸಿಗಳು ಹೇಳ್ತಾರೆ, ಬೇಲೂರು ಮಠಕ್ಕೆ ನಾವು ವಿವೇಕಾನಂದರ ಕೀರ್ತಿಯನ್ನು ಕೇಳಿ ಹೋಗ್ತಾ ಇದ್ವಿ. ಅಲ್ಲಿ ರಾಮಕೃಷ್ಣರ ಶಿಷ್ಯರು ಸನ್ಯಾಸಿಗಳನ್ನ ಹೋಗಿ
ಭೇಟಿ ಮಾಡ್ತಾ ಇದ್ವಿ. ಭೂಲೋಕದ ಜನ ಇಷ್ಟು ತೇಜಸ್ವಿಗಳಿರ್ತಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಭೂಲೋಕದ ಜನ ಇಷ್ಟು ತೇಜಸ್ವಿಗಳಿರ್ತಾರೆ ಅಂತ ಕಲ್ಪನೆಯೇ ಇರಲಿಲ್ಲ ನಮಗೆ. ಅಂತಹ ತೇಜೋಮೂರ್ತಿಗಳನ್ನು ಕಾಣ್ತಿದ್ವಿ. ತಪಸ್ಸಿನ ಫಲ ಇದು. ವ್ಯಕ್ತಿತ್ವದ ಮೂಲಕ ಮಾಡುವಂತಹ ಬೋಧನೆ. ಒಟ್ಟಿನಲ್ಲಿ ರಾಮಕೃಷ್ಣರು ಶಿಷ್ಯ ಪರಂಪರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ವಿವೇಕಾನಂದರಾದಿಯಾಗಿ ಎಲ್ಲರೂ ಸನ್ಯಾಸ ತಗೊಂಡಿದ್ದಾರೆ. ಎಲ್ಲ ಒಂದೇ ಕಡೆ ವಾಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ 3 ಗಂಟೆಗೆ ಧ್ಯಾನಕ್ಕೆ ಶುರು ಮಾಡಿದ್ರೆ ಮಧ್ಯಾಹ್ನ 1 ಗಂಟೆಯವರೆಗೆ ಯಾರಿಗೂ ಹೇಳುವುದಕ್ಕೆ ಮನಸ್ಸಿಲ್ಲ. ಸ್ವಾಮಿ ರಾಮಕೃಷ್ಣಾನಂದ ಅಂತ ಒಬ್ಬರು ಮಾತ್ರ ತಮ್ಮ ಜೀವನವನ್ನೇ ರಾಮಕೃಷ್ಣ ಬದುಕಿದ್ದಾಗಲೂ ಅವರ ಸೇವೆಗೇನೇ ಮುಡಿಪಾಗಿಟ್ಟುವುದರಿಂದ ಪೂರ್ವಾಶ್ರಮದಲ್ಲಿ ಶಶಿಭೂಷಣ ಚಕ್ರವರ್ತಿ ರಾಮಕೃಷ್ಣರ ಮೇಲೆ ಅವನಿಗಿರೋ ಪ್ರೇಮ ನೋಡಿ ವಿವೇಕಾನಂದರು ರಾಮಕೃಷ್ಣಾನಂದ ಅಂತ ತಾವೇ ಹೆಸರಿಟ್ಕೊಳ್ಬೇಕು ಅಂತಿದ್ರು. ಅವನಿಗೆ ರಾಮಕೃಷ್ಣರ ಮೇಲಿರೋ ಪ್ರೇಮವನ್ನು ನೋಡಿ ರಾಮಕೃಷ್ಣಾನಂದ ಅನ್ನೋ ಹೆಸರು ಅವನಿಗೆ ಕೊಟ್ಟರು. ಅವನಿಗೆ ಮಾತ್ರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ರಾಮಕೃಷ್ಣರ ಸೇವೆ ಮಾಡೋದೇ ಕೆಲಸ. ಮತ್ತು ಈ ಬೇರೆ ಸನ್ಯಾಸಿಗಳಿಗೆಲ್ಲ ಅಡಿಗೆ ಮಾಡಿ ಹಾಕಿದ್ರು. ಅಡಿಗೆ ಅಂದರೆ ಏನು? ಆ ಗಂಗಾ ನದಿ ತೀರದಲ್ಲಿ ಬೆಳೆದಿರ್ತಕ್ಕಂಥ ಕೆಲವು ಸೊಪ್ಪುಗಳನ್ನು ತಂದು ಅದನ್ನು ಬೇಯಿಸಿ ಅದನ್ನು ಮಧ್ಯಾಹ್ನ 1 ಗಂಟೆಗೆ ಎಲ್ಲರಿಗೂ ಕೊಡೋದು. ಕೆಲವೊಮ್ಮೆ ಉಪ್ಪು ಇರುತ್ತೆ, ಕೆಲವೊಮ್ಮೆ ಉಪ್ಪು ಕೂಡ ಇಲ್ಲ. ಯಾಕೆ? ಅಷ್ಟು ಬಡವರು. ದುಡ್ಡು ಕೊಡೋರು ಯಾರು? ಆ ಬಡತನದ ಜೀವನ ನೀವು ನೋಡಬೇಕು. ಮತ್ತೆ ಅವರು ವಾಸ ಮಾಡ್ತಾ ಇದ್ದಂತಹ ಮನೆ 10 ರೂಪಾಯಿ ಬಾಡಿಗೆ. ಯಾರೂ ಬಾಡಿಗೆಗೆ ಹಿಡಿದಿರಲಿಲ್ಲ. ಅಂತಹ ಮನೆಯನ್ನು ಬಾಡಿಗೆಗೆ ಹಿಡಿದ್ರು. ಯಾಕೆ? ಬಾಡಿಗೆ ಬಹಳ ಸ್ವಲ್ಪ, ಚೀಪ್, 10 ರೂಪಾಯಿ. ಕಲ್ಕತ್ತಾ ಇಂಡಿಯಾ ದೇಶದ ಕ್ಯಾಪಿಟಲ್ ಸಿಟಿ ಆಗುತ್ತೆ. ದೊಡ್ಡ ಮನೆ 10 ರೂಪಾಯಿ ಬಾಡಿಗೆ. ಅಷ್ಟು ಕಡಿಮೆ ಬಾಡಿಗೆ ಯಾಕೆ? ಆ ಮನೆಗೆ ಒಂದು ಹೆಸರಿತ್ತು. ಏನದು? ದೆವ್ವದ ಮನೆ. ಯಾರು ಬಾಡಿಗೆಗೆ ಬರ್ತಿರ್ಲಿಲ್ಲ. ಆದ್ದರಿಂದ ಈ ಸನ್ಯಾಸಿಗಳು ಬಿಟ್ಟು ಮುಂದೆ ವಿವೇಕಾನಂದರು ಹೇಳ್ತಾರೆ ಅದನ್ನು ದೆವ್ವದ ಮನೆ ಅಂತ ಕರೀತಿದ್ರು. ಆದರೆ ನಮಗೆ ಒಂದೇ ಒಂದು ದಿನವೂ ಒಂದೇ ಒಂದು ದೆವ್ವ ಕಾಣಲಿಲ್ಲ. ಪಾಪ ಆ ದೆವ್ವಗಳಿಗೆ ಅನಿಸಿರ್ಬೇಕು ನಮ್ಮನ್ನು ಮೀರಿಸಿದ ದೆವ್ವಗಳು ಬಂದ್ಬಿಟ್ಟಿದೆ ಅಂತ ಹೇಳಿ ಅವೆಲ್ಲ ಓಡಿ ಹೋಗಿರ್ಬೇಕು. ಅವರನ್ನು ಮೀರಿಸಿದ ದೆವ್ವಗಳು ಅಂದ್ರೆ ಏನು? ಬೆಳಗ್ಗೆ 3 ಗಂಟೆಗೆ ಎದ್ದರೆ ರಾತ್ರಿ 1 ಗಂಟೆ ಒಬ್ಬೊಬ್ಬರನ್ನು ಅಲುಗಾಡಿಸಿ ಎಬ್ಬಿಸಬೇಕು ರಾಮಕೃಷ್ಣಾನಂದ. ಅದರದ್ದು ಅಭೇದಾನಂದ. ಮಧ್ಯಾಹ್ನ 3 ಗಂಟೆ ಶಾರದಾನಂದರು, ಮಧ್ಯಾಹ್ನ 2 ಗಂಟೆ ಅಲುಗಾಡಿಸಿ ಎಬ್ಬಿಸಬೇಕು. ಹೇಳಿ ಚೂರು ಊಟ ಮಾಡಿ. ರಾಮಕೃಷ್ಣರ ಶಿಷ್ಯರನ್ನ ಈ ರೀತಿಯಲ್ಲಿ ತರಬೇತಿಗೊಳಿಸಿದ್ರು, ಬದುಕಿದ್ದಾರೆ. ಮತ್ತೆ ಅವರಿಂದ ಹಿಂದಿನ ಜನ್ಮಗಳು ಒಬ್ಬರು ಯಾರು ಸಾಮಾನ್ಯರಲ್ಲ. ಸ್ವಾಮಿ ಶಾರದಾನಂದರು ಆದಿಶೇಷ, ಲಕ್ಷ್ಮಣ, ಹಿಂದಿನ ಜನ್ಮದಲ್ಲಿ ಲಕ್ಷ್ಮಣ, ನಿರಂಜನಾನಂದ ಸ್ವಾಮಿ ಶ್ರೀರಾಮನ ಅಂಶ, ಪ್ರೇಮಾನಂದ ರಾಧೆಯ ಅಂಶ. ಒಬ್ಬೊಬ್ರು ಶಿವಾನಂದರು ಬುದ್ಧನ ಶಿಷ್ಯ ಆನಂದ, ಸ್ವಾಮಿ ಬ್ರಹ್ಮಾನಂದರು ಕೃಷ್ಣನ ಸಂಗಾತಿ ರಾಖಾ, ಬೃಂದಾವನದ ಕೃಷ್ಣನ ಸ್ನೇಹಿತ. ವಿವೇಕಾನಂದರಂತೂ ಗೊತ್ತೇ ಇದೆ, 7 ಋಷಿಗಳಲ್ಲಿ ಒಬ್ಬ, ಶಿವಾಂಶ ಸಂಭೂತ. ಹೀಗೆ ಒಬ್ಬೊಬ್ಬರು ಹಿಂದಿನ ಸಂಸ್ಕಾರಗಳಲ್ಲಿ ಆ ಹುಡುಗ ರಾಮಕೃಷ್ಣ ಹತ್ರ ಬರುವುದಕ್ಕಿಂತ ಮುಂಚೆ ಜಗನ್ಮಾತೆ ಹಿಂದಿನ ಜನ್ಮಗಳಲ್ಲಿ ಈ ಹುಡುಗ ಏನಾಗಿದ್ದಾನೆ, ಮಹಾ ಕುಡುಕನಾಗಿದ್ದಂತಹ ಗಿರೀಶ್ ಚಂದ್ರ ಘೋಷ್, ಅವನು ಬರುವುದಕ್ಕಿಂತ ಮುಂಚೆ ಜಗನ್ಮಾತೆ ಅವನು ಯಾರು ಅಂತ ತೋರಿಸಿದ್ದು. ಕಾಶಿಯ ಕಾಲಭೈರವ, ಭೈರವನ ಅಂಶ ಇವನು ರಾಮಕೃಷ್ಣ ಹೇಳ್ತಿದ್ರು. ಆದ್ದರಿಂದಲೇ ಪರಮಶಿವಭಕ್ತ, ಕಾಶಿಯನ್ನು ಕಾಣುವ ಕ್ಷೇತ್ರ ಪಾಲಕ ಕಾಲಭೈರವ. ಕಾಶಿಕಾಪರಾಧಿನಾಥ ಕಾಲಭೈರವಂ ಭಜೆ ಅಂತ ಒಂದು ಸ್ತೋತ್ರವೇ ಇದೆ. ಅದೊಂದು ಗಿರೀಶ್ ಚಂದ್ರ ಘೋಷ್. ಪರಮಾತ್ಮ ಅವತಾರವೆತ್ತಿ ಬಂದಿದಾಗ ಬೇರೆ ಯುಗಗಳಲ್ಲಿ ಯಾರ್ಯಾರು ಬಂದಿದ್ರು ಅವರೇ ಬರ್ತಾರೆ ಅವರ ಜೊತೆಯಲ್ಲಿ. ಅದೇ ತಂಡ ಬರುತ್ತೆ. ಅದೇ ತಂಡ ಯಾಕೆ ಬರುತ್ತೆ? ಬೇರೆಯವರು ಯಾಕೆ ಬರಲ್ಲ? ಬೇರೆಯವರ ಜೊತೆ ಪರಮಾತ್ಮ ಏರೋದಕ್ಕಾಗಲ್ಲ ಅವನ ಕೈಯಲ್ಲಿ. ದಡ್ಡ ಶಿಖಾಮಣಿಗಳು ಬಂದ್ಬಿಟ್ರೆ, ಹೊಸಬರು ಬಂದ್ಬಿಟ್ರೆ, ಅವರ ಸೂಕ್ಷ್ಮ ಚಿಂತನೆಗಳನ್ನು, ಇರಾದೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಇರೋರೆಲ್ಲ ಬಂದ್ಬಿಟ್ರೆ ಪರಮಾತ್ಮನಿಗೆ ಕೆಲಸ ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ತನ್ನದೇ ಆದ ಒಂದು ಗುಂಪು ಇದೆ, ಆ ಗುಂಪನ್ನೇ ಕರ್ಕೊಂಡು ಬರ್ತಾನೆ. ಮುಂದೆಯೂ ನಾನು ಬರಬೇಕಾಗಿದೆ ರಾಮಕೃಷ್ಣ ಹೇಳ್ತಾರೆ. ಇನ್ನು 200 ವರ್ಷಗಳ ನಂತರ ನಾನು ಮತ್ತೆ ಬರಬೇಕಾಗಿದೆ. ಶಾರದಾ ಮಾತೆ ಹೇಳ್ತಾರೆ, ನಾನು ಮಾತ್ರ ಬರಲ್ಲಪ್ಪ. ರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮಿ, ಅವಳು ಹೇಳ್ತಾಳೆ, ಲಕ್ಷ್ಮಿ ಸೀತೆಯ ಅಂಶ. ಶಾರದಾ ಮಾತೆಯ ಶ್ರೀರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮಿ ಹೇಳ್ತಾಳೆ, ನಾನೂ ಬರಲ್ಲ. ಅವಾಗ ರಾಮಕೃಷ್ಣ ನಗ್ತಾ ಹೇಳ್ತಾರೆ, ನಾನು ಬಂದ್ರೆ ನೀವೆಲ್ಲ ಬರಲೇಬೇಕು. ಕುಂಬಳಕಾಯಿ ಗಿಡದ ಬುಡ ತಗೊಂಡು ಎಳೆದ್ರೆ ಎಲ್ಲೆಲ್ಲಿ ಬಳ್ಳಿಗಳು ಹೋಗಿದೆಯೋ ಅವೆಲ್ಲ ಬರುತ್ತವೆ ಒಟ್ಟಿಗೆ. ಕುಂಬಳಕಾಯಿ ಗಿಡ ಬುಡ ಎಳೆದ್ರೆ ರಾಮಕೃಷ್ಣ
ತಮ್ಮ ಮುಂದಿನ ಆವಿರ್ಭಾವದ ಬಗ್ಗೆ ಕೂಡ ಹೇಳಿದರು. ಅದೆಲ್ಲ ಇರಲಿ ಒತ್ತಟ್ಟಿಗೆ. ರಾಮಕೃಷ್ಣದೇವರು ದೈವಾಧೀನರಾಗಿದ್ದಾರೆ. ಅವರ ಮಹಾಸಮಾಧಿಯಾಗಿದೆ 1886 ಆಗಸ್ಟ್ 16ನೇ ತಾರೀಕು 15 ಮಧ್ಯರಾತ್ರಿ. ಒಂದು ರೀತಿ ನೋಡಿದ್ರೆ ಭಾರತೀಯ ಪಂಚಾಂಗದ ಪ್ರಕಾರ ಆಗಸ್ಟ್ 15, ಪಾಶ್ಚಾತ್ಯರ ಚಿಂತನೆ ಪ್ರಕಾರ ರಾತ್ರಿ 1 ಗಂಟೆ ಅಂದರೆ ಅದು 16. ಅದೇನಾದರೂ ಇರಲಿ. ಆದರೆ ಒಂದು ಘಟನೆ ಇಲ್ಲಿ ನಡೆಯಿತು. ಸಾಮಾನ್ಯವಾಗಿ ಸನ್ಯಾಸಿಯನ್ನು ಸುಡುವುದಿಲ್ಲ, ಹೂಡಬೇಕು. ಆದರೆ ಈ ಶಿಷ್ಯರೆಲ್ಲ ಸೇರಿ ಇವರು ಬ್ರಾಹ್ಮಣರು ಅಂತ ಹೇಳಿ ಅವರನ್ನು ಸುಟ್ಟುಬಿಟ್ಟು ಮುಂದೆ ವಿವೇಕಾನಂದ ಬಹಳ ಪಶ್ಚಾತ್ತಾಪಪಟ್ಟರು. ನಮ್ಮ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಂಥ ಹುಡುಗರು ನಮಗೆ ಸನ್ಯಾಸ ಧರ್ಮದ ಪರಿವೆಯೇ ಇರಲಿಲ್ಲ. ದೊಡ್ಡವರಾದರೂ ಯಾರಾದರೂ ನಮ್ಗೆ ಹೇಳ್ತಾರೇನೋ ಅಂತಂದ್ರೆ ಅವ್ರಿಗೂ ಗೊತ್ತಿಲ್ಲ. ಯಾಕೆ ಬಂಗಾಳದಲ್ಲಿ ಸನ್ಯಾಸ ಪರಂಪರೆಯೇ ಇಲ್ಲ. ಅದೆಲ್ಲ ಪಂಜಾಬ್, ಗಂಗಾ ನದಿ ತೀರ, ಉತ್ತರ ಭಾರತ, ದಕ್ಷಿಣ ಭಾರತ ಇಲ್ಲಿಗೆ ವ್ಯಾಪಿಸುತ್ತೆ ಹೊತ್ತು ಪೂರ್ವ ಭಾರತದಲ್ಲಿ ಸನ್ಯಾಸಿ ಪರಂಪರೆಯೇ ಇಲ್ಲ. ಅಲ್ಲೂ ಕೂಡ ಇದನ್ನು ಸ್ಥಾಪಿಸಬೇಕು ಅಂತ ಬಹುಶಃ ಪರಮಾತ್ಮ ಈ ಸಲ ಪೂರ್ವ ಭಾರತದಲ್ಲಿ ಹುಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಮುಂದೆ ಸ್ವಾಮಿ ವಿವೇಕಾನಂದರು ಒಂದು ಸಂದರ್ಭದಲ್ಲಿ ಹೇಳಿದ್ರು. ಈಗ ಇವರೆಲ್ಲ ಸೇರಿ ಸಾಧನಾದಿಗಳನ್ನು ಮಾಡ್ತಾ ಇದ್ದಾರೆ. ಸಾಧನೆ ಹೇಗಿದೆ? ತೀವ್ರವಾದ ವೈರಾಗ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಯಾವ ಯಾವ ಪುಸ್ತಕಗಳು ಬೇಕೋ ಅದನ್ನು ಬಾಯಿಗಟ್ಟು ಮಾಡಿಬಿಡ್ಬೇಕು, ಕಂಠಪಾಠ ಮಾಡಿಬಿಡ್ಬೇಕು. ವೈರಾಗ್ಯದ ಬೆಂಕಿ ನಮ್ಮನ್ನು ದಹಿಸ್ತಾ ಇರಬೇಕು. ಈ ಶರೀರವನ್ನು ಈಗಲೇ ಬಿಸಾಕಿಬಿಡ್ಬೇಕು. ನಾನು ಕೇವಲ ಆತ್ಮಭಾವದಲ್ಲಿರಬೇಕು. ಶರೀರ ಪ್ರಜ್ಞೆ ಇದ್ದಷ್ಟು, ಜೀವ ಪ್ರಜ್ಞೆ ಇದ್ದಷ್ಟು 3 ರೀತಿಯ ಪ್ರಜ್ಞೆಗಳಲ್ಲಿ ಮನುಷ್ಯ ಬರುತ್ತಾನೆ. ದೇಹ ಪ್ರಜ್ಞೆ, ಜೀವ ಪ್ರಜ್ಞೆ ಮತ್ತು ಆತ್ಮ ಪ್ರಜ್ಞೆ. ಒಂದೊಂದು ಪ್ರಜ್ಞೆಯಲ್ಲಿದ್ದಾಗ ಒಂದೊಂದು ಸ್ಥಿತಿ ಇರುತ್ತೆ ಅವನಿಗೆ. ರಾಮ ಹನುಮಂತನನ್ನು ಕೇಳ್ತಾನೆ, ಯಾವ ದೃಷ್ಟಿಕೋನದಿಂದ ನನ್ನನ್ನು ನೋಡ್ತೀಯ ಹನುಮ? ನನ್ನನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೀಯ ನೀನು? ಹನುಮ ಅದ್ಭುತವಾದ ಉತ್ತರವನ್ನು ಕೊಡ್ತಾನೆ. ದೇಹ ಬುದ್ಧ್ಯಾತ್ ದಾಸೋಸ್ಮಿ, ಜೀವ ಬುದ್ಧ್ಯಾ ತ್ವದಂಶಕಃ, ಆತ್ಮ ಬುದ್ಧ್ಯಾ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ. ಪ್ರಭು ರಾಮ, ಯಾವಾಗ ದೇಹ ಪ್ರಜ್ಞೆಯಲ್ಲಿ ನಾನಿರ್ತೀನಿ ಆವಾಗ ನಾನು ದಾಸ, ನೀನು ಪ್ರಭು. ದೇಹ ಬುದ್ಧ್ಯಾತ್ ದಾಸೋಸ್ಮಿ. ದೇಹ ಪ್ರಜ್ಞೆಯನ್ನು ಮೀರಿ ಸ್ವಲ್ಪ ಮೇಲಕ್ಕೆ ಹೋಗಿ ಜೀವ ಪ್ರಜ್ಞೆ, ಬುದ್ಧಿ, ಮನಸ್ಸು, ಅಹಂಕಾರ, ಚಿತ್ತ, ಇಲ್ಲೇ ನನ್ನ ಮನಸ್ಸು ವಿಶೇಷವಾಗಿ ನೆಲೆಸಿರುತ್ತೆ. ದೇಹದ ಬಗ್ಗೆ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಇಲ್ಲವೇ ಇಲ್ಲ ಅನ್ನುವಷ್ಟು ಮಟ್ಟಿಗೆ ದೇಹ ಪ್ರಜ್ಞೆ ಇದು ಮೀರಿ ಹೋದನೋ ಆಗ ನಾನು ಅಂಶ, ನೀನು ಪೂರ್ಣ. ಜೀವ ಬುದ್ಧಿಯ ತ್ವದಂಶಕ. ಆತ್ಮಭಾವಕ್ಕೆ ಏನಾದರೂ ಹೋಗ್ಬಿಟ್ಟು ಆತ್ಮಬುದ್ಧಿಯ ತ್ವಮೇವ ಅಹಂ, ಆತ್ಮಬುದ್ಧಿಯ ತ್ವಂ ಏವ ಅಹಂ, ತ್ವಂ ಏವ ಅಹಂ, ನೀನೇ ನಾನು, ರಾಮನೇ ನಾನಾಗಿದ್ದೇನೆ. ಆತ್ಮಬುದ್ಧಿಯ ತ್ವಮೇವ ಅಹಂ, ಆತ್ಮ ಪ್ರಜ್ಞೆಗೆ ಹೋಗ್ಬಿಟ್ರೆ ರಾಮನೇ ನಾನಾಗಿದ್ದೇನೆ. ನನಗೂ ರಾಮನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಇದೇ ದ್ವೈತ, ವಿಶಿಷ್ಟ ದ್ವೈತ, ಅದ್ವೈತ. ದೇಹ ಬುದ್ಧ್ಯಾತ ದಾಸೋಸ್ಮಿ, ನಾನು ದಾಸ, ನೀನು ಪ್ರಭು. ನಾನು ಎಂದಿಗೂ ಕೂಡ ಈ ದಾಸೋಹಂ ಸ್ಥಿತಿಯಲ್ಲಿರ್ತೇನೆ, ನೀನು ಪ್ರಭು. ಇದು ದ್ವೈತ. ಪ್ರಭು ನೀನು ಪೂರ್ಣ, ನಾನು ಅಂಶ. ಇದು ವಿಶಿಷ್ಟಾದ್ವೈತ. ಜೀವಬುದ್ಧ್ಯಾತ್ಮದಂಶಕ, ಆತ್ಮಬುದ್ಧ್ಯಾತ್ಮಮೇವಾಹಂ, ನೀನೇ ನಾನು. ವ್ಯತ್ಯಾಸ ಏನಿದೆ ನಮ್ಮಿಬ್ಬರಲ್ಲಿ? ಇದು ಅದ್ವೈತ. ಯಾವುದೇ ಜಗತ್ತಿನಲ್ಲಿ ಯಾವ ಧರ್ಮಕ್ಕೂ ಈ 3 ಅಂಶ ಇರುತ್ತೆ. 3 ಅಂಶಗಳನ್ನು ಬೇಕಾದಷ್ಟು ಬೆಳೆಸಿ ಮತ್ತೆ ಆ 3 ಸ್ವಲ್ಪ ಪರ್ಮುಟೇಷನ್, ಕಾಂಬಿನೇಷನ್. ಕೇವಲ ದ್ವೈತ, ದ್ವೈತಾದ್ವೈತ, ಅದೇನು 28 ಪರ್ಮುಟೇಷನ್ ಏನಿದ್ರು ಪ್ರಧಾನವಾಗಿ ಈ 3ಕ್ಕೆ ಸೇರುವಂತಹ ಪ್ರಧಾನ ಕಮಲಗಳು ಈ 3. ಬೇರೆ ಎಲ್ಲ ಕೂಡ ಒಂದು ಟ್ರಿಬ್ಯೂಟರೀಸ್, ಉಪನದಿಗಳಿದ್ದ ಹಾಗೆ ಪ್ರಧಾನ ನದಿಗಳು ಈ 3. ಆ 3 ನದಿಗಳು ಕೊನೆಗೆ ಒಟ್ಟಿಗೆ ಬಂದು ಸೇರುವುದು ಅದ್ವೈತದಲ್ಲಿ. ಅದು ಪೂರ್ಣ ಸತ್ಯ. ಯಾರೋ ಶಿಷ್ಯರು ಬಂದು ರಾಮಕೃಷ್ಣರಿಗೆ ಕೇಳಿದರು, ನಾನು ರಾಮಕೃಷ್ಣ ಕೇಳ್ತೀನಿ, ಸಾಕಾರ ದೇವರಲ್ಲಿ ಆಸಕ್ತಿ ಇದೆಯೋ, ನಿರಾಕಾರ ದೇವತೆಯಲ್ಲಿ ಆಸಕ್ತಿ ಇದೆಯೋ? ಆವಾಗ ಶಿಷ್ಯ ಹೇಳ್ತಾನೆ, ಸಾಕಾರ ನಿರಾಕಾರ ಇದು ಯಾವುದೂ ನನಗೆ ಆಸಕ್ತಿ ಇಲ್ಲ, ಎಲ್ಲೆಲ್ಲೂ ಪರಮಾತ್ಮನನ್ನು ಕಾಣಬೇಕು ನಾನು. ಆವಾಗ ರಾಮಕೃಷ್ಣ ಹೇಳ್ತಾರೆ, ಮಗು ಅದು ಕೊನೆಯ ಮಾತು, ಅದೇ ಅದ್ವೈತ. ಎಲ್ಲೆಲ್ಲೂ ಪರಮಾತ್ಮನನ್ನು ಕಂಡ್ರೆ ಇದು ಜಗತ್ತೇನಿದೆ? ಎಲ್ಲೆಲ್ಲೂ ಬ್ರಹ್ಮವೇ ಪರಮಾತ್ಮನೇ ಇದ್ರೆ ಜಗತ್ತು ಅನ್ನುವಂಥದ್ದು ಎಲ್ಲಿದೆ? ಮಿಥ್ಯವಾಗಿಬಿಡುತ್ತೆ ಜಗತ್ತು. ಜಗತ್ತಿಲ್ಲ. ಈ ಲೋಟದಲ್ಲಿ ಲೋಟ ಬ್ರಹ್ಮವಾಗಿಬಿಟ್ರೆ ಲೋಟ ಎಲ್ಲಿದೆ? ಲೋಟವೂ ಹೌದು, ಬ್ರಹ್ಮವೂ ಹೌದು. ಅದು ವಿಶಿಷ್ಟ ಅದ್ವೈತ. ಹಾಗಾದ್ರೆ ಎರಡಕ್ಕೂ ಕೂಡ ನೀನು ಅದಕ್ಕೆ ಸ್ಥಾನ ಕಲ್ಪಿಸ್ಕೋಬೇಕು. ಅದು ಲೋಟವೂ ಹೌದು, ಬ್ರಹ್ಮವೂ ಹೌದು. ಇಲ್ಲ ಅದು ಲೋಟವೇ, ಅದು ಬ್ರಹ್ಮವೇ ಅಲ್ಲ, ಅದು ದ್ವೈತ. ಅದಕ್ಕೂ ಒಂಥರ
ಇಲ್ಲ ಅಂತಿಲ್ಲ. ಸ್ವಾಮಿ ವಿವೇಕಾನಂದ ಪ್ರಕಾರ, ರಾಮಕೃಷ್ಣ ಪ್ರಕಾರ ಇದು ಸಣ್ಣದು, ಅದು ದೊಡ್ಡದು, ಇದು ಕೆಳಗಿಂದು, ಅದು ಮೇಲ್ಮಟ್ಟದ್ದು ಹಾಗೆಲ್ಲ ಹೇಳ್ಬಾರ್ದು. ದೇ ಆರ್ ಆಲ್ ಕಾಂಪ್ಲಿಮೆಂಟರಿ ಅಂಡ್ ನಾಟ್ ಕಾಂಟ್ರಡಿಕ್ಟರಿ. ಇದು ವಿವೇಕಾನಂದ ಮಾತು. ಈ ದ್ವೈತಿಕ್, ವಿಶಿಷ್ಟಾದ್ವೈತಿಕ್ ಅಂಡ್ ಅದ್ವೈತಿಕ್ schools, they are all complementary, not contradictory. All the three are truths. A bit lower truth, one is a bit lower truth and another one is a bit higher truth. But truth is only again, truth only, all the three are truths only. Depending upon your level of consciousness and your mood, ನಿನ್ನ ಭಾವ, ಮೂಡ್. ಹನುಮಂತನಿಗೆ 3 ರೀತಿಯ ಭಾವಗಳು ಇರ್ತಿತ್ತು. ಹೀಗೆ ಈ ಸನ್ಯಾಸಿಗಳು ಸಾಮಾನ್ಯವಾಗಿ ದೇಹ ಪ್ರಜ್ಞೆ ಅವ್ರಿಗೆ ಬೇಕಾಗಿಲ್ಲ. ಕೆಲವರು ಭಕ್ತಿ ಪ್ರಧಾನವಾದಂತಹ ಸನ್ಯಾಸಿಗಳು ಜೀವ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಾರೆ. ಇನ್ನೂ ಹೇಳಬೇಕು ಅಂತಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಅದ್ವೈತ ಭಾವದಲ್ಲಿ ಇರ್ತಾರೆ. ಯಾವ ಭಾವದಲ್ಲಿ? ಈ ದೇಹ ಲೆಕ್ಕಕ್ಕೆ ಇಲ್ಲ, ಈ ಮನಸ್ಸು ಅನ್ನುವಂತ ನನ್ನ ಅಲ್ವೇ ಅಲ್ಲ. ನಿಜಕ್ಕೂ ಹೇಳಬೇಕು, ಒಂದು ರೀತಿಯ ನನ್ನ ಶತ್ರು ಮಾಯಾ ಅಂತ ಕರೆದ್ಬಿಡ್ತಾರೆ. ಈ ಶರೀರವನ್ನು, ಈ ಮನಸ್ಸನ್ನು ಮಾಯಾ, ಇದು ಮಾಯಾ, ಈ ಮಾಯಾ ಬಂಧನಗಳನ್ನು ಕತ್ತರಿಸ್ತಾ ಹೋಗ್ಬೇಕು. ಇದಲ್ಲ, ಇದು ನನಗೆ ಬೇಡ, ಇದು ನಾನಲ್ಲ, ಇದು ನನಗೆ ಬೇಡ. ನೇತಿ ನೇತಿ ಬ್ರಹ್ಮೈವಾಹಂ ನ ಸಂಸಾರಿ. ಬ್ರಹ್ಮವಾಗಿದ್ದೇನೆ ನಾನು, ಸಂಸಾರಿ ಅಲ್ಲ. ಬ್ರಹ್ಮೈವಾಹಂ ನ ಸಂಸಾರಿ, ನೇತಿ ನೇತಿ. ಮತ್ತು ಮಹಾವಾಕ್ಯಗಳು, ಶಂಕರಾಚಾರ್ಯರು ಉಪನಿಷತ್ತುಗಳಿಂದ 4 ವಾಕ್ಯಗಳನ್ನು ತೆಗೆದು ಸನ್ಯಾಸಿಗಳು ಮುಂದೆ ಇಟ್ಟಿದ್ದಾರೆ. 4 ಮಠಗಳಿಗೂ 4 ವಾಕ್ಯಗಳನ್ನಿಟ್ಟು ನೀವು ಈ ವಾಕ್ಯಗಳ ಅರ್ಥವನ್ನೇ ಹೆಚ್ಚಿಗೆ ಬೆಳೆಸಿರಿ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ. ಈ 4ರ ಅರ್ಥ ನಾನು ಬ್ರಹ್ಮವೇ. ಸುಮ್ಮನೆ ಏನೋ ಪ್ರಾರಬ್ಧ ಕರ್ಮ ಇತ್ತು, ಆದ್ದರಿಂದ ಒಂದು ಮನಸ್ಸು ಸೃಷ್ಟಿಯಾಯಿತು. ಆ ಮನಸ್ಸಿಗೆ ಒಂದು ಪ್ರಾರಬ್ಧ ತಾನೇ ಈಡೇರಿಸಿಕೊಳ್ಳೋಕ್ಕಾಗೋದಿಲ್ಲ ಎಲ್ಲ ಆಸೆಗಳನ್ನ. ಒಂದು ಶರೀರ ಸೃಷ್ಟಿಸಿಕೊಂಡಿದೆ. ಆಸೆಯೇ ಅಜ್ಞಾನದ ಕೂಸು. ನೆನಪಿಟ್ಕೊಳ್ಳಿ, ಜ್ಞಾನ ಮನುಷ್ಯನಿಗೆ ಬಂದಾಗ ಜ್ಞಾನದಲ್ಲಿ ಅವನು ಬೆಳೀತಾ ಬೆಳೀತಾ ಜ್ಞಾನದಲ್ಲಿ ಇದನ್ನ ವೆಸ್ಟರ್ನ್ ಫಿಲಾಸಫರ್ ಶೋಪನ ಬಹಳ ವಿಶೇಷವಾಗಿ ಬೆಳೆಸ್ತಾರೆ. ಜರ್ಮನ್ ಫಿಲಾಸಫರ್ ಶೋಪನ ಆತ ಹೇಳ್ತಾರೆ, ಆಸೆಯೇ ದಿ ವಿಲ್. ವಿಲ್ ಅಂದ್ರೆ ಇಲ್ಲಿ ಆಸೆ, ಇಚ್ಛೆ. ಆಸೆ ಅಂದ್ರೆ ಒಂದೇ, ಇಚ್ಛೆ ಅಂದ್ರೆ ಒಂದೇ. ಇಚ್ಛೆಯೇ ಎಲ್ಲ ಸೃಷ್ಟಿಗೆ ಕಾರಣ. ಆದ್ರೆ ವೇದಾಂತದ ಮೂಲ ಅದಲ್ಲ. ವೇದಾಂತ ಇನ್ನೂ 2 ಸ್ಟೆಪ್ಸ್ ಮುಂದಕ್ಕೆ ಹೋಗಿ ಇಚ್ಛೆ ಬರೋದ ಕಾರಣ ಏನಂತ ಹೇಳುತ್ತೆ. ಆಸೆಯೇ ಈ ಶರೀರದ ಉತ್ಪತ್ತಿಗೆ ಕಾರಣ, ಆಸೆಯೇ ಈ ಮನಸ್ಸಿನ ಉತ್ಪತ್ತಿಗೆ ಕಾರಣ. ಆದ್ದರಿಂದ ಆಸೆಗಳನ್ನೆಲ್ಲ ಕತ್ತರಿಸ್ತಾ ಹೋಗ್ಬೇಕು. ಆಶಾ ಬಂಧನಗಳಿಂದ ಪಾರಾಗಬೇಕು. ಆಶಾ ಪಾಶ, ಆಶಾಪಾಶ. ಶಂಕರಾಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಆಶಾಪಾಶ, ಆಸೆ ಎನ್ನುವ ಪಾಶಗಳನ್ನು ಕಡಿದು ಬಿಸಾಕ್ತದ. ಕೃಷ್ಣ ಕೂಡ 15ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಅನ್ನುವಂತ ಶಸ್ತ್ರವನ್ನು ಕತ್ತಿಯನ್ನಿಟ್ಟುಕೊಂಡು, ಅಸಂಗ ಅಂದ್ರೆ ಒಂದೇ, ವೈರಾಗ್ಯ ಅಂದ್ರೆ ಒಂದೇ. ಕತ್ತಿಯನ್ನಿಟ್ಟುಕೊಂಡು ದೃಢವಾಗಿ ಈ ಪ್ರಾಪಂಚಿಕ ಬಂಧನಗಳು, ಕಟ್ಟುಗಳನ್ನ ಕತ್ತರಿಸ್ತದ, ಒಂದೊಂದಾಗಿ ಕತ್ತರಿಸ್ತದ. ಈ ಶರೀರವೇ ಯಾರಾದ್ರೂ ಬಂದು ತಿನ್ಕೊಂಡು ಹೋಗ್ಲಿ, ತಲೆ ಕೆಡಿಸ್ಕೋಬೇಡ. ತಾಯಿ ತಂದೆ ಯಾರು? ನಮೋ ಬುದ್ಧಿ ಅಹಂಕಾರ ಚಿತ್ತಾದಿನ. ನಾನು ಬುದ್ಧಿಯೂ ಅಲ್ಲ, ಅಹಂಕಾರವೂ ಅಲ್ಲ, ಚಿತ್ತವೂ ಅಲ್ಲ, ಯಾವುದೂ ಅಲ್ಲ. ಮನೋಬುದ್ಧಿ ಅಹಂಕಾರ. ನಾನು ಮನಸ್ಸ ಅಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ. ಇದೇ ಒಳಗಡೆ ಇರ್ತಕ್ಕಂಥ ಅಂತಃಕರಣ. ನಾನು 4 ಅಲ್ಲ, ಹಸಿವು ನಂದಲ್ಲ, ಊಟ ಮಾಡುವ ನಾನಲ್ಲ. ಚಿದಾನಂದ ರೂಪ ಶಿವೋಹಂ, ಶಿವೋಹಂ. ಸ್ವಯಂ ಶಿವನೇ ಆಗಿದ್ದೇನೆ ನಾನು, ಚಿದಾನಂದ ರೂಪನಾಗಿದ್ದೆ. ಇದು ಅದ್ವೈತ ಭಾವದಲ್ಲಿ ಸನ್ಯಾಸಿಗಳು. ಉತ್ತರ ಇಂಡಿಯಾದಲ್ಲಿ ಬಹಳ ಹಿಂದೆ ನಾನೊಬ್ಬ ಸನ್ಯಾಸಿಗಳನ್ನು ಭೇಟಿ ಮಾಡಿದ್ದೆ. ಮಹಾರಾಜ್, ನೀವು ಯಾವ ಭಾವದಲ್ಲಿ ಸಾಧನೆ ಮಾಡ್ತೀರಿ ಅಂತ ಕೇಳಿದ್ದೆ. ಶಿವೋಹಂ, ಶಿವೋಹಂ ಭಾವ. ಉತ್ತರ ಇಂಡಿಯಾ, ಅದರದ್ದು ಪಂಜಾಬ್ ಕಡೆ ಇರ್ತಕ್ಕಂಥ ಸಾಧುಗಳೆಲ್ಲ ಶಿವೋಹಂ ಭಾವದಲ್ಲೇ ಇರ್ತಾರೆ. ಇದು ಪರಮಾತ್ಮನೇ ಮಾಡಿದ ವ್ಯವಸ್ಥೆ. ಶಿವೋಹಂ ಅಂತೀವಲ್ಲ ನಾವು, ಭಗವಂತನಿಗೆ ಬೇಜಾರಾಗಲ್ಲ, ಅವನೇ ಮಾಡಿಕೊಟ್ಟಿದ್ದಾನೆ ಈ ವ್ಯವಸ್ಥೆಯನ್ನು. ಪರಮಾತ್ಮನೇ ಮಾಡಿಕೊಂಡಿದ್ದಾನೆ. ಅದ್ವೈತ ಮೇರು ಸ್ವಯಂ ಶಿವನೇ, ಅದ್ವೈತ ಜ್ಞಾನ ಮಹಾಮೇರು ಸ್ವಯಂ ಶಿವನೇ. ಅವರೇ ಹೇಳಿದ್ದಾರೆ ಶಿವೋಹಂ ಹೇಳ್ಕೊನಿ, ಶಿವೋಹಂ ಹೇಳ್ಕೊ, ಶಿವೋಹಂ. ಸನ್ಯಾಸಿಗೆ ಅದರಲ್ಲೂ ಕೂಡ ಸರ್ವಸಂಗ ಪರಿತ್ಯಾಗ, ಎಲ್ಲ ದೀಕ್ಷೆಗಳನ್ನು ಬಿಟ್ಟಿರ್ತಕ್ಕಂತಹ, ಶಿಖೆ ಯಜ್ಞೋಪವೀತ ಎಲ್ಲವನ್ನು ತ್ಯಜಿಸಿರ್ತಕ್ಕಂತಹ
ಯಾವುದಕ್ಕೂ ಸಂಬಂಧಪಟ್ಟಂತ ಅವನಲ್ಲ ನಾನು, ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ಅನ್ನುವಂತಹ ಆ ವಿರಜಾ ಹೋಮ ಮತ್ತು ಬ್ರಹ್ಮ ಗಾಯತ್ರಿ, ವಿರಜಾ ಹೋಮ, ಪ್ರೇಷ ಮಂತ್ರ, ಇದೆಲ್ಲ ಸನ್ಯಾಸ ವ್ರತ 2-3 ದಿನಗಳ ಕಾಲ 24 ಗಂಟೆ ಯಾವುದ್ಯಾವುದೋ ರೀತಿಯಲ್ಲಿ ದೀಕ್ಷೆಗೆ ಬರಬೇಕು, ಒಳಗಾಗಬೇಕಾಗುತ್ತೆ ಸನ್ಯಾಸಿ. ಪ್ರಧಾನವಾಗಿ ವಿರಜಾ ಹೋಮ ಮತ್ತು ಪ್ರೇಷ ಮಂತ್ರ, ಬ್ರಹ್ಮ ಗಾಯತ್ರಿ ಉಪದೇಶ ಇತ್ಯಾದಿಗಳೆಲ್ಲ ಇರುತ್ತೆ. ಅದೆಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳುವ ಹಾಗಿಲ್ಲ. ಸನ್ಯಾಸ ದೀಕ್ಷೆಗೆ ಬರುವಂತಹ ವ್ಯಕ್ತಿಯ ಮುಂದೆ ಮಾತ್ರ ನಾವು ಅದನ್ನು ಹೇಳ್ಬಹುದೇ ಹೊರತು ಎಲ್ಲರ ಮುಂದೆ ಅದನ್ನು ಹೇಳುವ ಹಾಗೆ. ಇದೆಲ್ಲ ದೀಕ್ಷೆಗಳು ಇವರೆಲ್ಲ ಪಡ್ಕೊಂಡು ಮತ್ತು ವಿವೇಕಾನಂದರು ಸ್ಪಷ್ಟವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಆಮೂಲಾಗ್ರವಾಗಿ ಎಲ್ಲವನ್ನು ಅಧ್ಯಯನ ಮಾಡಬೇಕು, ನಾಸ್ತಿಕ ದರ್ಶನಗಳನ್ನು ಅಧ್ಯಯನ ಮಾಡಬೇಕು, ಹೋಲ್ ವೆಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಥಾಟ್ ಅಧ್ಯಯನ ಮಾಡಬೇಕು. ಇದನ್ನು ಈಗಾಗಲೇ ನರೇಂದ್ರ ಅರಿದು ಕುಡಿದಾಗೋಗಿದೆ. FA ಎಕ್ಸಾಮ್ ಬರೆಯುವಾಗಲೇ, ಇಂಟರ್ಮೀಡಿಯೇಟ್ನಲ್ಲಿರುವಾಗಲೇ ಅವನು ಓದಿ ಆಗಿದೆ. ಈಗಂತೂ ಗ್ರಾಜ್ಯುಯೇಟ್ ಡಿಗ್ರಿ ಆಗಿದೆ. LLB ಪರೀಕ್ಷೆಗೆ ಕುಳಿತಿದ್ದಾನೆ. LLB ವಿದ್ಯಾರ್ಥಿ ನರೇಂದ್ರ ಎಲ್ಲ ತನ್ನ ಸೋದರರಿಂದ ಇಟ್ಕೊಂಡು ಇದೆಲ್ಲ ಪ್ರತಿನಿತ್ಯ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂತಂದ್ರೆ ಪ್ರತಿಯೊಂದು ಸತ್ಯದ ಒಂದು ವ್ಯಕ್ತತೆಯೇ, ನಾಸ್ತಿಕತೆಯೂ ಕೂಡ ಸತ್ಯದ ಒಂದು ವಿಕೃತ ವ್ಯಕ್ತತೆ. ಯಾವುದನ್ನು ಕೂಡ ನಾವು ಕಂಡೆಮ್ ಮಾಡಬಾರದು, ಪ್ರತಿಯೊಂದಕ್ಕೂ ಅದರದರ ಸ್ಥಾನವಿದೆ. ಇದು ರಾಮಕೃಷ್ಣ ವಿವೇಕಾನಂದರ ಅದ್ಭುತವಾದಂತಹ ಕೊಡುಗೆ ಜಗತ್ತಿಗೆ. ಯಾರ ಭಾವನೆಯನ್ನು ಕೂಡ ನಾವು ಭಾವನೆಗೆ ಧಕ್ಕೆ ತರಬಾರದು, ಯಾರ ಭಾವನೆಯನ್ನು ಖಂಡಿಸಬಾರದು. ಅವರವರ ಭಾವದಲ್ಲೇ ಅವರು ಬೆಳೆಯುವುದಕ್ಕೆ ಬಿಡಬೇಕು. ಯಾಕೆ? ಪ್ರತಿಯೊಬ್ಬರಿಗೂ ತಾಯಿ ಮಗನ ಜೀರ್ಣಶಕ್ತಿಗೆ ಅನುಗುಣವಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅಡುಗೆ ಮಾಡಿಟ್ಟಿರ್ತಾಳೆ. ನೀನು ಯಾಕೆ ಹಾಗೆ ಮಾಡದೆ, ಅದು ಕೆಟ್ಟ ಅಡುಗೆ, ಇದು ಒಳ್ಳೆ ಅಡುಗೆ ಅಂತ ಹೇಳೋದಕ್ಕೆ ನೀನು ಯಾರು? ಮಕ್ಕಳ ದೌರ್ಬಲ್ಯಗಳನ್ನ, ಮಕ್ಕಳ ಪ್ರಾಬಲ್ಯಗಳನ್ನ ಅರಿತಂತ ತಾಯಿಗೆ ಗೊತ್ತು ಮಕ್ಕಳಿಗೆ ಅಡುಗೆ ಬೇಕು ಅಂತ. ನೀನು ಯಾರು? ನಿನಗೇನು ಗೊತ್ತು? ರಾಮಕೃಷ್ಣ ಹೇಳ್ತಾರೆ, ಹಲ್ಲಿಯ ಶಕುನದೊಂದಿಗೆ ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ತಾದಾತ್ಮ್ಯಗೊಂಡಿದ್ದಾನೆ ಒಬ್ಬ ಅಂತಿಟ್ಕೋ. ಹಲ್ಲಿ ಶಕುನ ಅದೇ ಅವನ ಪಾಲಿಗೆ ಒಂದು ಜಪ, ಅದೇ ಒಂದು ಧ್ಯಾನ, ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾನೆ. ತನ್ನ ಜೀವನದಲ್ಲಿ ಏನೇನ ಎಲ್ಲ ನಿರ್ಧಾರಗಳನ್ನು ಅದನ್ನು ಅನುಸರಿಸ್ಕೊಂಡೇ ಹೋಗ್ತಾನೆ. ಆದರೆ ಅವನಿಗೆ ಭಾವನೆಗೆ ಧಕ್ಕೆ ತರಬಾರದು. ಅವನಿಗೆ ನಾವೇನು ಹೇಳಬೇಕು? ಸರಿಯೇ, ಆದರೆ ಅಲ್ಲೇ ನಿಲ್ಲಬೇಡ, ಇನ್ನು ಮುಂದೆ ಹೋಗು. ಇದು ರಾಮಕೃಷ್ಣರ ಉಪದೇಶ. ಯಾರು ಯಾವುದನ್ನೇ ಅನುಸರಿಸ್ಕೊಂಡು ಹೋಗಲಿ, ಧಕ್ಕೆ ತರಬೇಡ. ಆದರೆ ಅವರಿಗೆ ಹೇಳು, ನಿನ್ನದು ಸರಿಯೇ, ಆದರೆ ಇಲ್ಲೇ ನಿಲ್ಲಬೇಡ, ಇನ್ನು ಮುಂದೆ ಹೋಗು. ಇದು ರಾಮಕೃಷ್ಣರು ಕಂಡು ಹಿಡಿದಿದ್ದ ಸನಾತನ ಧರ್ಮೀಯರೇ ಇದನ್ನು ಕಂಡು ಹಿಡಿದಿದ್ದ. 5,000 ವರ್ಷಗಳ ಕಾಲ ಅವರು ಬ್ರಿಲಿಯಂಟ್ ಬ್ರೈನ್ಗಳು ಕೆಲಸ ಮಾಡಿದ್ರಲ್ಲ, ಏನು ಬಿಟ್ಟರೆ ಅವ್ರು ಏನಾದರೂ ಒಂದನ್ನೇನಾದ್ರು ಬಿಟ್ಟರೆ ಎಲ್ಲ ಕಂಡು ಹಿಡಿದು ಬಿಟ್ರು. ಸನಾತನ ಧರ್ಮದಲ್ಲೇ ಬರುತ್ತೆ. ಏನದು? ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ಚರೈವೇದಿ, ಸತ್ಯ ಸಂಶೋಧಕನೇ, ಸತ್ಯವನ್ನು ಅರಿಯಲು ಬಂದವನೇ, ಯಾವ ಸತ್ಯವನ್ನಾದರೂ ನೀನು ಕಂಡು ಹಿಡಿ, ಅಲ್ಲೇ ನಿಲ್ಲಬೇಡ, ಇನ್ನು ಮುಂದೆ ಹೋಗು. ಚರೈವ ಅಂದ್ರೆ ಮುಂದೆ ಹೋಗು ಅಂತ, ಇನ್ನೂ ಮುಂದೆ ಹೋಗು. ರಾಮಕೃಷ್ಣ ವಚನವೇದದಲ್ಲಿ ರಾಮಕೃಷ್ಣ ಇದನ್ನು ಒಂದು ಕಥೆಯ ಮೂಲಕ ಹೇಳ್ತಾರೆ. ಇನ್ನೂ ಮುಂದೆ ಹೋಗು, ಇನ್ನೂ ಮುಂದೆ ಹೋಗು. ಎಲ್ಲಿವರೆಗೆ ಹೋಗಬೇಕು? ಪೂರ್ಣವಾಗಿ ಎಲ್ಲವೂ ಸಿಕ್ಕಿದ ಮೇಲೆ, ಪೂರ್ಣ ಬ್ರಹ್ಮ ಸಿಕ್ಕಿದ ಮೇಲೆ ಇನ್ನು ಮುಂದೆ ಹೋಗಿ ಪಡ್ಕೊಳ್ಬೇಕಾದ್ರು ಏನು? ಅಲ್ಲಿ ನೀನು ನಿಲ್ಲಬೇಕಾಗಿಲ್ಲ, ಅದೇ ನಿನ್ನನ್ನು ನಿಲ್ಲಿಸುತ್ತದೆ, ತೃಪ್ತಿಯನ್ನು ತಂದು ಕೊಟ್ಟು ಬಿಡುತ್ತದೆ. ಅಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಉಂಟಾಗುತ್ತದೆ. ಇದು ಯಾವ ಕರ್ಮಕ್ಕೂ ಕೂಡ ನಿನ್ನ ಮನಸ್ಸು ಒಂದು ರೀತಿಯಲ್ಲಿ ಇಷ್ಟಪಡುವುದಿಲ್ಲ. ಯಾವ ಕರ್ಮವೂ ಇದೇ ನೈಷ್ಕರ್ಮ್ಯ ಸಿದ್ಧಿ. ಶಂಕರಾಚಾರ್ಯರು ಇದರ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಅವರ ಶಿಷ್ಯ ಮಂಡನ ಮಿಶ್ರ ಅಂತ ಮೊದಲು ಗೃಹಸ್ಥನಾಗಿದ್ದವರು ಶಂಕರಾಚಾರ್ಯರ ಜೊತೆ ವಾದ ಮಾಡಿ ಸೋತು, ಆ ವಾದದ ಷರತ್ತು ಏನಿತ್ತು, ಶಂಕರಾಚಾರ್ಯರ ಸೋತರೆ ಸನ್ಯಾಸ ಬಿಟ್ಟು ಗೃಹಸ್ಥನಾಗಬೇಕು, ಮಂಡನ ಮಿಶ್ರ ಸೋತರೆ ಗೃಹಸ್ಥಾಶ್ರಮ ಬಿಟ್ಟು ಒಂದು ಸನ್ಯಾಸ ತಗೋಬೇಕು. ಯಾಕೆಂದ್ರೆ ಗೃಹಸ್ಥಾಶ್ರಮ 6 ದರ್ಶನಗಳಲ್ಲಿ, ಷಡ್ ದರ್ಶನಗಳಲ್ಲಿ ಪೂರ್ವ ಮೀಮಾಂಸ, ಸನ್ಯಾಸಾಶ್ರಮ ವೇದಾಂತ, ಉತ್ತರ ಮೀಮಾಂಸ. ಪೂರ್ವ ಮೀಮಾಂಸವೇ ಶ್ರೇಷ್ಠ ಅಂತ ಅವನು, ಉತ್ತರ ಮೀಮಾಂಸಾ ಶ್ರೇಷ್ಠ ಅಂತ ಶಂಕರಾಚಾರ್ಯರು. ಕೊನೆಗೆ ದಿನಗಳಗಟ್ಟಲೆ 7-8 ದಿನ 10 ದಿನ ಅವರಿಬ್ಬರಿಗೂ ನಡೆದ ವಾದದ ವಿವರ ಆಚಾರ್ಯರ ಬಯೋಗ್ರಫಿಯಲ್ಲಿ ಬರುತ್ತದೆ, ಕ್ಲೀನ್ ಆಗಿ ಬರುತ್ತದೆ, ಏನೇನೆಲ್ಲ ಮಾತನಾಡಿದರು. ಕೊನೆಗೆ ಆ ಮಂಡನ ಮಿಶ್ರ ಎಂತಹ ಮೇಧಾವಿ ಅಂತಂದ್ರೆ, ಅವನ ಮನೆಯ ಗಿಣಿಗಳೇ ದರ್ಶನ ಶಾಸ್ತ್ರಗಳನ್ನ ಚರ್ಚೆ ಮಾಡ್ತಿದ್ರು. ಶಂಕರಾಚಾರ್ಯರ ಅವನ ವಾದದಲ್ಲಿ ಸೋಲಿಸಬೇಕು, ವೇದಾಂತದ ಮಹಿಮೆಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಮಹೇಶ್ವತಿ ನಗರ
ಮಾಹೇಶ್ವತಿ ನಗರಕ್ಕೆ ಹೋದಾಗ ಅಲ್ಲಿ ಬಾವಿಯಿಂದ ನೀರು ತಗೊಳ್ತಾ ಹೋಗಿದ್ದಂತ ಆ ಸ್ತ್ರೀಯರನ್ನು ಕೇಳ್ತಾರೆ, ಅಮ್ಮ ಇಲ್ಲಿ ಮಂಡ್ಯದ ವಿಷ್ಣುರ ಮನೆ ಯಾವುದು? ಆ ನೀರು ತಗೊಂಡು ಹೋಗ್ತಾ ಇದ್ದಂತ ಆವತ್ತಿನ ಸ್ತ್ರೀಯರು ಹೇಳ್ತಾರೆ, ಮಹಾಶಯರೇ, ಯಾರ ಮನೆಯ ಮುಂದ್ಗಡೆ ಇರ್ತಕ್ಕಂಥ ಪಂಜರದಲ್ಲಿ ಗಿಳಿಗಳು ದರ್ಶನ ಶಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡುತ್ತವೆಯೋ ಅದು ಮಂಡಲ ವಿಷ್ಣುರ ಮನೆ ಅಂತ ಅಂದ್ಕೊಳ್ಳಿ. ಗಿಳಿ ಚರ್ಚೆ ಮಾಡ್ತಾ ಇತ್ತು ಆ ಷಡ್ ದರ್ಶನಗಳು. ಯಾವುದು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಇದು ಷಡ್ ದರ್ಶನಗಳು. ವೇದಗಳು ಏನು ಹೇಳುತ್ತವೆ ಅಂತ 6 ವಿವಿಧ ಪುಸ್ತಕಗಳಿವೆ. ಆ 6ರ ಕ್ರೋಢೀಕರಣ, ಅದರ ಒಟ್ಟು ಸತ್ಯವೇ ವೇದ. ಅದನ್ನೇ ಆಚಾರ್ಯರು ಹೇಳಿದ್ರು ಪ್ರವೃತ್ತಿ ಲಕ್ಷಣ ನಿವೃತ್ತಿ ಲಕ್ಷಣಶ್ಚ. ಇವೆಲ್ಲ ಪ್ರವೃತ್ತಿಯನ್ನೇ ಜಾಸ್ತಿ ಹೇಳುವಂತಹದ್ದು. ಸಾಂಖ್ಯ ಯೋಗದಲ್ಲಿ ಮತ್ತು ಯೋಗದಲ್ಲಿ ಸನ್ಯಾಸಕ್ಕೆ ಒತ್ತು ಇಲ್ಲ. ಉತ್ತರ ಮೀಮಾಂಸದಲ್ಲಿ ಅಥವಾ ಉಪನಿಷತ್ತಿನಲ್ಲಿ ಅದರಲ್ಲೂ ಬೃಹದಾರಣ್ಯಕ, ಛಾಂದೋಗ್ಯ ಉಪನಿಷತ್, ಮುಂಡಕೋಪನಿಷತ್ತಿನಲ್ಲಿ ಈ ವೈರಾಗ್ಯ ಜೀವನ ಅಥವಾ ಸನ್ಯಾಸ ಜೀವನಕ್ಕೆ, ಭಿಕ್ಷು ಜೀವನಕ್ಕೆ ಒತ್ತು ಬರುತ್ತದೆ. ಅದೆಲ್ಲ ಬೇರೆ ಬೇರೆ ವಿಚಾರಗಳಿದೆ ಅಂತ ಇಟ್ಕೊಳ್ಳಿ. ಇಂಥ ಮಂಡಲ ಮಿಶ್ರ ವಾದದಲ್ಲಿ ಸೋತ, ಸನ್ಯಾಸ ತಗೊಂಡ, ಅವನು ಉತ್ತರ ಭಾರತೀಯನಾದ್ದರಿಂದ ಆಚಾರ್ಯರು ಅವನನ್ನು ದಕ್ಷಿಣ ಭಾರತದಲ್ಲಿರುವ ಶೃಂಗೇರಿಗೆ ಮಠಾಧಿಪತಿಯನ್ನಾಗಿ ಮಾಡಿದರು. ಮತ್ತು ದಕ್ಷಿಣ ಭಾರತೀಯರಾದಂತಹ ಪದ್ಮಪಾದಾಚಾರ್ಯರನ್ನ ಉತ್ತರ ಇಂಡಿಯಾಗೆ ಹೋಗುವ ಹಾಗೆ ಮಾಡಿದರು. ಉತ್ತರದವರನ್ನು ದಕ್ಷಿಣಕ್ಕೆ, ದಕ್ಷಿಣದವರನ್ನು ಉತ್ತರಕ್ಕೆ ಹಾಕಿ ಇಡೀ ಭಾರತ ವರ್ಷ ಒಂದು ಸಮಗ್ರ ಭೂಭಾಗ. ಶಂಕರಾಚಾರ್ಯರು ಆ 32 ವರ್ಷಕ್ಕೆ ಮಾಡುವುದು ಅಷ್ಟಿಷ್ಟು ಕೆಲಸ. ಅಷ್ಟಿಷ್ಟು ಮಾಡಿದ್ದಲ್ಲ, ಅದನ್ನೆಲ್ಲ ತಿಳ್ಕೊಡ್ಬೇಕು. ಎಂತೆಂಥ ಮಹಾಮಹಿಮರು. 8 ವರ್ಷಕ್ಕೆ ಸನ್ಯಾಸ ತಗೊಳ್ಳುವುದು ಅಂದರೆ ಏನು, 16ನೇ ವರ್ಷಕ್ಕೆ ಎಲ್ಲ ಸಮಗ್ರ ವೇದ ರಾಶಿಯನ್ನು ಅರಿದು ಕುಡಿಯೋದು ಅಂದರೆ ಏನು, 16ನೇ ವರ್ಷದಿಂದ 32ನೇ ವರ್ಷದವರೆಗೆ 8ರಿಂದ 16ಕ್ಕೆ ಅವಳಿಗೆಲ್ಲ ಭಾಷ್ಯ ಬರೆಯೋದು ಅಂದರೆ ಏನು. 8ನೇ ವರ್ಷದ ಹುಡುಗ 16ನೇ ವರ್ಷದ ಹುಡುಗನಾಗುವವರೆಗೆ ಭಾಷ್ಯ ಬರೀತಾನೆ, 16ರಿಂದ 30ರವರೆಗೆ ಪ್ರಚಾರ ಮಾಡ್ತಾನೆ. ಇಡೀ ಭಾರತ ವರ್ಷ 3 ಸಲ ಸಂಚರಿಸಿ ಎಲ್ಲ ಮಾಡಿ ಕೊನೆಗೆ ಕೇದಾರ್, ಹಿಮವತ್ ಪರ್ವತದಲ್ಲಿರ್ತಕ್ಕಂಥ ಕೇದಾರದ ಗುಹಿಗೆ ಒಳಗಡೆ ಹೋಗಿ ಸ್ವಾಮಿ ವಿವೇಕಾನಂದಂತೆ ಅವರು ಕೂಡ ದೀರ್ಘ ಶ್ವಾಸವನ್ನ ಪ್ರಾಣಾಯಾಮದ ಮೂಲಕ ಈ ಶರೀರವನ್ನು ಬಟ್ಟೆ ಬರದಂತೆ ಹೊರದು ಹಾಕ್ತಾರೆ, ಬಿಸಾಕ್ತಾರೆ, ಹೋಗ್ತಾರೆ. ಈ ದೇಶ ಕಂಡಂತಹ ಮಹಾಮಹಿಮರಲ್ಲಿ ಅವರು ಕೂಡ ಒಬ್ಬರು. ಹೀಗೆ ಎಲ್ಲವೂ ಕೂಡ ಸತ್ಯದ ಒಂದು ವ್ಯಕ್ತತೆ. ಯಾವುದನ್ನು ನಾವು ಖಂಡಿಸಬಾರದು. ಪ್ರತಿಯೊಂದಕ್ಕೂ ತನ್ನದೇ ಆದ ಜಾಗ ಕೊಡಬೇಕು. ಪಾಶ್ಚಾತ್ಯ ಚಿಂತನೆಗೂ ನಾಸ್ತಿಕತೆಯನ್ನೇ ಹೇಳುತ್ತೆ ಎಷ್ಟೋ, ಅದ್ವೈತವಾದವನ್ನೇ ಹೇಳುತ್ತೆ ಎಷ್ಟೋ. ದೇವರು ನಿಧಾನ ಇಲ್ವಾ ಅನ್ನೋದಕ್ಕೆ ತಲೆ ಕೆಡಿಸ್ಕೋಬೇಡ, ಅದ್ವೈತವಾದವನ್ನೇ ಹೇಳುತ್ತೆ. ಆದರೂ ಕೂಡ ಇದೆಲ್ಲ ನಾವು ತಿಳ್ಕೊಳ್ಬೇಕು. ಯಾಕೆ ಮತಾಂಧತೆ ಅನ್ನುವಂತಹ ಜಗತ್ತಿನಲ್ಲಿ ರಕ್ತಪಾತ ಮಾಡಿರುವಷ್ಟು ಯಾವ ಯುದ್ಧಗಳು ಕೂಡ ರಕ್ತಪಾತ ಮಾಡಿಲ್ಲ. ಆದ್ದರಿಂದ ರಾಮಕೃಷ್ಣರ ಶಿಷ್ಯರಾದ ನಾವು ಪೂರ್ಣ ಸತ್ಯವನ್ನು ಗ್ರಹಿಸಬೇಕು. ಇಲ್ಲದೆ ಹೋದರೆ ಮತಾಂಧತೆ ಹೋಗುವುದಿಲ್ಲ. ವಿಶಾಲ ದೃಷ್ಟಿಕೋನವುಳ್ಳವರಾಗಬೇಕು. ಆದ್ದರಿಂದಲೇ ಇವತ್ತಿಗೂ ರಾಮಕೃಷ್ಣಾಶ್ರಮದಲ್ಲಿ ಯಾವುದನ್ನು ಖಂಡಿಸಲ್ಲ. ಖಂಡನೆ ಅನ್ನುವಂಥದ್ದು ಬರಲ್ಲ. ಕೆಲವು ಸಲ ಕೆಲವು ಅವಿವೇಕಿಗಳ ವರ್ತನೆಗಳನ್ನು ನೋಡಿ ನಾವು ಕೆಲವು ಸಲ ಒಂದೆರಡು ಮಾತುಗಳ ಖಂಡನೆ ಹೇಳ್ಬಹುದೇ ಹೊರತು, ಆದರೆ ಸೀನಿಯರ್ ಸನ್ಯಾಸಿಗಳನ್ನು ನೋಡಿದ್ರೆ ಅವರು ಇಷ್ಟಪಡಲ್ಲ. ಪ್ರಾರಂಭದಲ್ಲಿ ನಾನು ಬಹಳ ಖಂಡನೆ ಮಾಡ್ತಿದ್ದೆ. ನನ್ನ ಗುರುಗಳು ಒಂದೇ ಎಚ್ಚರಿಕೆ ಕೊಡೋರು, ದಿಸ್ ಇಸ್ ನಾಟ್ ರಾಮಕೃಷ್ಣ ಪ್ರಿನ್ಸಿಪಲ್, ತಿದ್ಕೋಬೇಕು ನೀನು. ಸಣ್ಣ ವಯಸ್ಸಿರುತ್ತೆ, ರಕ್ತ ಬಿಸಿ ಇರುತ್ತೆ, ಆದ್ದರಿಂದ ಅವೆಲ್ಲ ನಡೀತಾ ಇರುತ್ತೆ. ಇದು ನಡೆಯೋದಿಲ್ಲ. ಪ್ರತಿಯೊಂದನ್ನು ಸ್ವೀಕರಿಸು, ಆದರೆ ನೀನು ಹೇಳಬೇಕಾದ್ದನ್ನು ಯಾರ ಮನಸ್ಸಿಗೂ ಬೇಸರವಾಗದಂತೆ ಹೇಳು. ಇನ್ನೊಬ್ಬರ ಭಾವನೆಗೆ ಧಕ್ಕೆ ಬರಬಾರದು ಯಾವ ಕಾರಣಕ್ಕೂ ಕೂಡ. ಭಾವನೆಗಳು ಬಹಳ ಪ್ರಮುಖ. ಎಷ್ಟು ಪ್ರಮುಖ, ಧಕ್ಕೆ ಬರದೇ ಬಾರದು. ಭಕ್ತರಲ್ಲಿ ಮಹಾಭಕ್ತನು, ವೇದಾಂತಿಗಳಲ್ಲಿ ಮಹಾವೇದಾಂತಿಯು, ಜ್ಞಾನಿಗಳಲ್ಲಿ ಮಹಾಜ್ಞಾನಿಯಾದ ಹನುಮಂತನೇ ಒಂದು ಕಡೆ ಹೇಳ್ತಾನೆ, ಶ್ರೀನಾಥೇ ಜಾನಕೀನಾಥೇ ಅಭೇದ ಪರಮಾತ್ಮನೇ ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಶ್ರೀನಾಥನಾದಂತಹ ವಿಷ್ಣು ಲಕ್ಷ್ಮೀಪತಿ, ಶ್ರೀ ಲಕ್ಷ್ಮೀ, ನಾಥ ಅಂದ್ರೆ ಪತಿ, ಲಕ್ಷ್ಮೀಪತಿಯಾದ ವಿಷ್ಣು ಶ್ರೀನಾಥೇ, ಜಾನಕೀನಾಥೇ ಜಾನಕಿಯ ಪತಿ ರಾಮ, ಅಭೇದ ಅವರಿಬ್ಬರದು ಯಾವ ಭೇದವೂ ಇಲ್ಲ. ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಆದರೂ ನನಗೆ ವಿಷ್ಣು ಬೇಡ, ನನಗೆ ರಾಮನೇ ಬೇಕು. ಭಾವ ಸೂಕ್ಷ್ಮತೆ. ದ್ವಾರಕಾ ಪಟ್ಟಣಕ್ಕೆ ಆಗಾಗ ಬರ್ತಿದ್ದ ಹನುಮಂತ ಬರ್ತಾ ಇದ್ದ. ಕೃಷ್ಣ ನೆಲೆಸುವ ಅರಮನೆಯ ಮಹಾದ್ವಾರದಲ್ಲಿ ಜೋರಾಗಿ ಗರ್ಜನೆ ಮಾಡ್ತಿದ್ದ, ಸೀತಾರಾಮರು ಎಲ್ಲಿದ್ದಾರೆ,
ನಾನು ನೋಡ್ಬೇಕು ಅವರನ್ನು. ಅವರ ಆ ಜೋರು ಗರ್ಜನೆ ಕೃಷ್ಣನಿಗೆ ಒಳಗಡೆ ಇರೋ ಕೃಷ್ಣನ ಕೇಳಿಸ್ತಿತ್ತು. ತಕ್ಷಣ ಕೃಷ್ಣ ಕೂಗ್ಕೊಳ್ತಿದ್ದ ಅಲ್ಲಿಂದ, ರುಕ್ಮಿಣಿ ಬೇಗ ಸೀತೆಯಾಗುವ, ಹನುಮಂತ ಬಂದಿದ್ದಾನೆ, ನಾವಿಬ್ರು ಹೋಗೋ ಮನೆ ಬಿದ್ದಿಲ್ಲ ಅಂದ್ರೆ ಕೂಗ್ತಾನೆ, ಬೇಗ ಸೀತೆಯಾಗ. ರಾಮ ಸೀತೆಯಾಗಿ ಕೃಷ್ಣ ರುಕ್ಮಿಣಿಯರು ಬಂದು ಹನುಮಂತನಿಗೆ ದರ್ಶನ ಏನ್ ಮಾಡ್ತಾನೆ, ಭಜನೆ ಹೇಳ್ಕೊಂಡು ರಾಮ ಭಜನೆ ಮಾಡ್ಕೊಂಡು 3 ಸಲ ಸುತ್ತಾನೆ, ಒಂದೊಂದು ಪ್ರಣಾಮ ಮಾಡ್ತಾನೆ, ಒಂದ್ಸಲ ಮತ್ತೊಂದು ಸಲ ಪ್ರಣಾಮ ಮಾಡ್ತಾನೆ, ಹೊರಟೋಗ್ತಾನೆ. ಅವನಿಗೇನು ಬೇಕಿದೆ ಅಷ್ಟೇ ಬೇಕಿದೆ, ಹೊರಟೋಗ್ತಾನೆ. ಅವನ ಕೆಲಸ ತ್ರೇತಾಯುಗಕ್ಕೆ ಮುಗಿದಿದೆ, ದ್ವಾಪರ ಯುಗದ ಕೆಲಸ ಒಂದೇನಿಲ್ಲ. ಆದ್ದರಿಂದ ಯಾವುದೋ ಗುಹೆಗೋ ಬೆಟ್ಟಕ್ಕೋ ಎಲ್ಲ ಹೋಗ್ತಾನೆ, ರಾಮಸ್ಮರಣೆ ಮಾಡ್ತಾರೆ, ರಾಮ 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 ರಾಮಸ್ಮರಣೆ ಮಾಡ್ತಾರೆ, ಕೂತ್ಕೊಂಡು. ಭಾವವನ್ನು ಎಷ್ಟರ ಮಟ್ಟಿಗೆ ನಾವು ಗೌರವಿಸಬೇಕು. ವಿಷ್ಣುವೇ ರಾಮನಾದರೂ ಕೂಡ ಹನುಮಂತನಿಗೆ ವಿಷ್ಣುವಿನ ಮಹಿಮೆ ಹಿಡಿಸಲ್ಲ, ಅವನಿಗೆ ರಾಮನ ಮಹಿಮೆಯೇ ಬೇಕು. ಇದೆಲ್ಲ ಭಕ್ತಿಯೋಗದಲ್ಲಿ ಬರುವ ಸೂಕ್ಷ್ಮಗಳು, ಜ್ಞಾನಯೋಗಕ್ಕೆ ಇದು ಅನ್ವಯಿಸಲ್ಲ. ನೆನಪಿಟ್ಕೊಳ್ಳಿ, ಈ 4 ಯೋಗಗಳು 4 ಬೇರೆ ಧರ್ಮಗಳೇ. ಅದು ಒಂದೇ ಧರ್ಮದ 4 ಮುಖ ಅಂತ ಅಂದರೂ ಒಂದೊಂದಕ್ಕೂ ಒಂದೊಂದು ಧರ್ಮದ ಚೌಕಟ್ಟಿದೆ. ಒಂದೊಂದು ಒಂದು ಧರ್ಮದಷ್ಟೇ ವಿಶಾಲವಾಗಿಯೂ ಇದೆ, ಶ್ರೀಮಂತವಾಗಿಯೂ ಇದೆ, ಸೂಕ್ಷ್ಮವಾಗಿಯೂ ಇದೆ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಗಳು ಅದು 3 ಬೇರೆ ಧರ್ಮಗಳೇ. ಈ 3 ಆ 4 ಇದರ ಹೊರತಾಗಿ ಪ್ರಪಂಚದಲ್ಲಿ ಯಾವ ಧರ್ಮವೂ ಇಲ್ಲಿವರೆಗೆ ಹುಟ್ಟಿಲ್ಲ. ಇನ್ನು ಮುಂದೆ ಯಾವ ಧರ್ಮವೂ ಇದರ ಆಚೆಗೆ ಯಾವುದು ಕೂಡ ಹುಟ್ಟೋದು ಇಲ್ಲ. ಯಾವ ಥಾಟ್, ಯಾವುದೇ ಥಾಟ್, ಜೀವಾತ್ಮ ಪರಮಾತ್ಮರ ಸಂಬಂಧವೇನು? ಒಂದು ಆರಿಜಿನ್, ಇನ್ನೊಂದು ಪ್ರಾಡಕ್ಟ್, ದಿ ಡಿರೈವೇಟಿವ್. ದಿ ಆರಿಜಿನ್ ಅಂಡ್ ದಿ ಡಿರೈವೇಟಿವ್. ಒಂದರಿಂದ ಇನ್ನೊಂದು ಬಂದಿದೆ, 2 ವಸ್ತುಗಳಿದೆ, ಅದರ ಸಂಬಂಧವನ್ನು ಹೇಳುವುದಕ್ಕೆ ಹೊರಟ್ರೆ 3 ಸಂಬಂಧಗಳನ್ನು ಹೇಳಲೇಬೇಕು. ಮತ್ತು ಪ್ರತಿ ಮನುಷ್ಯನಲ್ಲಿಯೂ ಕೂಡ ಒಂದು ಭಾವನಾ ಕೇಂದ್ರವಾದ ಹೃದಯ ಇದೆ, ಮನೋಕೇಂದ್ರ ಅನ್ನುವ ಮನಸ್ಸಿದೆ, ಬುದ್ಧಿ ಕೇಂದ್ರ ಅನ್ನುವ ಬುದ್ಧಿ ಇದೆ, ಇಂದ್ರಿಯಗಳ ಕೂಡ ಶರೀರ ಇದೆ. ಆ ಭಾವನಾ ಕೇಂದ್ರವಾದ ಆ ಭಾವನಾ ಕೇಂದ್ರ ಹೃದಯವನ್ನ ಹೇಗೆ ಉಪಯೋಗಿಸಿಕೊಳ್ಬೇಕು ಈ ಭಾವನೆಗಳನ್ನು ಅಂತ ಹೇಳೋದಕ್ಕೆ ಭಕ್ತಿಯೋಗ ಇದೆ. ಮನಸ್ಸನ್ನು ಹೇಗೆ ಪೂರ್ತಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳೋದಕ್ಕೆ ಧ್ಯಾನಯೋಗ ಅಥವಾ ರಾಜಯೋಗ ಇದೆ. ಬುದ್ಧಿಯನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದಕ್ಕೆ ಜ್ಞಾನಯೋಗ ಇದೆ. ಇಂದ್ರಿಯ ಶರೀರಗಳನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದಕ್ಕೆ ಕರ್ಮಯೋಗ ಇದೆ. ಯಾವ ಮನುಷ್ಯನಿಗೆ 4 ಬಿಟ್ಟು 5 ಇದೆ? ಯಾವ ಮನುಷ್ಯನಿಗೆ 4 ಇಲ್ಲದೆ 3 ಮಾತ್ರ ಇದೆ? ಆದ್ದರಿಂದ ಯೋಗಗಳ 4ಕ್ಕೆ ಅದರ ಬೇರೆಯವ್ರದ್ದು ಇಲ್ಲ, ನಮ್ದು ಆ ಯೋಗ. ನಾವು ಅಳಿಯ ಅಂತೀವಿ, ನಿನ್ನ ಮಗಳ ಗಂಡ ಅಂತೀವಿ ಅಷ್ಟೇ. ಇನ್ನೊಂದು ನಮ್ದು ಆ ಯೋಗ, ನಮ್ದು ಈ ಯೋಗ. ನೀನು ಅನ್ಕೋ, ನೀನು ಸ್ವಲ್ಪ ಫೈನ್, ನಿನ್ನ ಭಾವನೆಗೂ ನಾವೇನು ಧಕ್ಕೆ ತರೋದು, ಹೌದು, ನಿಮ್ಗೆ ಆ ಯೋಗ. ಇನ್ನು 2 ವಸ್ತುಗಳ ನಡುವೆ ರಿಲೇಷನ್ ಏನು? ಇದರ್ ಬೋತ್ ಆಫ್ ದೆಮ್ ಆರ್ ಒನ್, ಆರ್ ಬೋತ್ ಆಫ್ ದೆಮ್ ಆರ್ ಡಿಫರೆಂಟ್, ಆರ್ ಬೋತ್ ಆರ್ ದಿ ಪಾರ್ಟ್ ಆಫ್ ಈಚ್ ಅದರ್. ವಾಟ್ ಎಲ್ಸ್? ವೇರ್ ಇಸ್ ದಿ 4th relation we have got? So therefore Dvaita, Vishishta, Advaita, only 3 schools of philosophy we have got. Where is your objection? What sense it makes? 5,000 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರಲ್ಲ, ಏನು ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡಿದ್ರು ಅವರು. ಮನುಷ್ಯನ ಚಿಂತನ ಶಕ್ತಿ ಎಲ್ಲಿಯವರೆಗೆ ಹೋಗಬಹುದು ಅದನ್ನು ಯಾವ ಕಾಲಕ್ಕೂ 5,000 ಅಲ್ಲ 500 ವರ್ಷಕ್ಕೆ ಮುಗಿಸ್ಬಿಟ್ಟಿದ್ದಾರೆ ಅವರು. ಆಮೇಲೆ ಬೇರೆ ಡೀಟೇಲ್ಸ್ ವರ್ಕೌಟ್ ಮಾಡಿದ್ದಾರೆ, ಸಾಮಾನ್ಯವಾಗಿ ಆಗಿರಲಿಲ್ಲ. ಏನಿದೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಶಿಷ್ಯರು ಈ ರೀತಿ ಸತ್ಯದ ಎಲ್ಲ ಪರಿಚಯಗಳನ್ನು ಮಾಡಿಕೊಂಡು ಸತ್ಯದ ಎಲ್ಲ ವ್ಯಕ್ತಿಗಳನ್ನು ನಾವು ಗೌರವಿಸಬೇಕು. ಇದನ್ನು ರಾಮಕೃಷ್ಣರೇ ತಮ್ಮ ಜೀವಿತ ಕಾಲದಲ್ಲಿ ಮಾಡಿ ಶಿಷ್ಯರಿಗೆಲ್ಲ ಹೇಳಿದ್ರು. ಜತೋ ಮತ್ ತಥೋ ಪತ್. ಎಷ್ಟು ಮತಗಳು ಇವೆಯೋ ಅಷ್ಟು ದಾರಿಗಳು ಇವೆ. ಆದ್ದರಿಂದ ಯಾವ ಮತವನ್ನು ಖಂಡಿಸಬೇಡ. ಜತೋ ಮತ್ ತಥೋ ಪತ್. ಅದನ್ನೇ ಶಿಷ್ಯರು ಸಂಪೂರ್ಣವಾಗಿ ಗ್ರಹಿಸಿ ಅದನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಈಗ ಒಬ್ಬೊಬ್ಬರಿಗೂ ಕೂಡ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಹಿಮಾಲಯಕ್ಕೆ ಹೋಗೋಣ, ಹೇಗಿದ್ರು ಭಿಕ್ಷಾನ್ನ, ಕಲ್ಕತ್ತಾದಲ್ಲಿ ಇದ್ರು ಭಿಕ್ಷೆ ಬೇಡಿ ಊಟ ಮಾಡಬೇಕು, ಇಲ್ಲ ಎಲೆ ತಿಂದೇ ಊಟ ಮಾಡಬೇಕು, ಹೊರಗಡೆ ಹೋದ್ರೆ ಭಿಕ್ಷೆ ಬೇಡಿದ್ರೆ ಆಯಿತು, ಅದರಲ್ಲಿ ಏನಿದೆ ಅಂತ ಅಂದ್ಕೊಂಡು ಕೆಲವರಿಗೆ ನರ್ಮದಾ ತೀರ, ಸ್ವಾಮಿ ಬ್ರಹ್ಮಾನಂದರಿಗೆ ಅನಿಸ್ತಾ ಇದೆ ನರ್ಮದೆಯ ತೀರ ಗಂಗೆಯ ತೀರದಷ್ಟೇ ಪವಿತ್ರ. ಇನ್ನು ನರ್ಮದೆಯ ತೀರದಲ್ಲಿ ಸಾಧು ಸಂತರ ಸ್ವಲ್ಪ ಜಾಸ್ತಿ ಇರ್ತಾರೆ, ಏನು ಕಾರಣವೋ ಗೊತ್ತಿಲ್ಲ. ಸಾಧು ಸಂತರ ಸಂಖ್ಯೆ ಗಂಗಾ ತೀರದ ನರ್ಮದಾ ಪರಿಕ್ರಮ ಅಂತಲೇ ಒಂದು ವ್ರತ ಇದೆ. ಇಡೀ ನರ್ಮದೆಗೆ ಪ್ರದಕ್ಷಿಣೆ ಹಾಕುವಂತಹ ಒಂದು ಪರಿಪಾಠ. ಸನ್ಯಾಸಿಗಳಲ್ಲಿ ತಪಸ್ವಿ ಜೀವನವನ್ನು ಗಂಭೀರವಾಗಿ ತಗೊಂಡಿರುವ ಜೀವನದಲ್ಲಿ ಒಮ್ಮೆಯಾದರೂ ಕೆಲವು ವ್ರತಗಳಿರುತ್ತೆ.
ಚಾರುಧಾಮ್, ಗಂಗೋತ್ರಿ, ಯಮುನೋತ್ರಿ ಮತ್ತು ಕೇದಾರನಾಥ್, ಬದರಿನಾಥ್. ಇನ್ನು ಬೇರೆ 4 ರೀತಿಯ ಚಾರುಧಾಮ್: ಬದರಿ, ದ್ವಾರಕ, ರಾಮೇಶ್ವರ, ಪುರಿ. ಸಾಮಾನ್ಯವಾಗಿ ಸನ್ಯಾಸಿ ಈ 2 ರೀತಿಯ ಚಾರುಧಾಮಗಳನ್ನು ದರ್ಶಿಸಬೇಕು. ಅಲ್ಲಿ ಕೆಲವು ಕಾಲ ತಪಸ್ಸು ಮಾಡಬೇಕು. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ್, ಬದರಿನಾಥ್ ಇಲ್ಲೂ ಕೂಡ ಕೆಲವು ದಿನ ತಗಬೇಕು, ತಪಸ್ಸು ಮಾಡಬೇಕು. ಸಾಧ್ಯ ಆದರೆ ನರ್ಮದಾ ಪರಿಕ್ರಮ ಅವಸರ ಮಾಡಬೇಕು. ಇದೆಲ್ಲ ಕೂಡ ಸನ್ಯಾಸ ಧರ್ಮಕ್ಕೆ ಸಂಬಂಧಪಟ್ಟಂತ ಕೆಲವು ದೀಕ್ಷೆಗಳಿವೆ. ಅದನ್ನು ಇನ್ನು ಯುವಕರು 25 ವರ್ಷ ಸುತ್ತಮುತ್ತ ಇರಲು ಅದೆಲ್ಲವನ್ನು ಪಾಲಿಸಬೇಕು ಅಂತ ಒಬ್ಬೊಬ್ಬರು ಹೊರಟಿದ್ದಾರೆ. ಈ ಸನ್ಯಾಸಿಗಳಿಗೆ ಈ ಅಲೆಯುವ ಪ್ರವೃತ್ತಿ ತನ್ನಿಂದಾನೇ ಇರುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಅಲೆದಾಟ, ಒಂದು ಕಡೆ ಕುಳಿತುಕೊಂಡು ಕಷ್ಟವಾಗುತ್ತೆ. ಯಾಕೆಂದ್ರೆ ಸನ್ಯಾಸ ಧರ್ಮದಲ್ಲಿ, ಸನ್ಯಾಸ ಮಾರ್ಗದಲ್ಲಿ ಅವರು ಬೆಳೀತಾ ಅದು ಒಂದು ಹಂತ, ಏನು ಮಾಡೋಕ್ಕಾಗುತ್ತೆ. ಅದನ್ನೇ ಪ್ರಾರಂಭದಲ್ಲಿ ನಾನು ಹೇಳಿದೆ, ವಿದ್ಯಾರಣ್ಯ ಮಹರ್ಷಿಗಳು ಸನ್ಯಾಸಿಗಳನ್ನು 4 ಭಾಗವಾಗಿ ವಿಂಗಡಿಸ್ತಾರೆ. ಚತುರ್ವಿಧ ಭಿಕ್ಷವಸ್ಥೆ, ಭಿಕ್ಷುಗಳಲ್ಲಿ 4 ವಿಧ. ಚತುರ್ವಿಧ ಭಿಕ್ಷವಸ್ಥೆ, ಕುಟೀಚಕ ಬಹುದಕವು, ಹಂಸ ಪರಮಹಂಸಶ್ಚ ಯೋಯ ಪಶ್ಚಾತ್ ಸಮುತ್ತಮ. ವಿದ್ಯಾರಣ್ಯ ಮಹರ್ಷಿಗಳು ಸ್ಪಷ್ಟವಾಗಿ ತಿಳಿಸ್ತಾರೆ. 4 ರೀತಿಯ ಭಿಕ್ಷುಗಳು ಇರ್ತಾರೆ. ಚತುರ್ವಿಧ ಭಿಕ್ಷವಸ್ಥೆ ಯಾರವರು? ಕುಟೀಚಕ, ಬಹುದಕ, ಹಂಸ ಮತ್ತು ಪರಮಹಂಸ. ಕುಟೀಚಕ ಅಂತಂದ್ರೆ ಒಂದೇ ಕಡೆ ಕುಳಿತು ಅಧ್ಯಯನ ಮತ್ತು ಧ್ಯಾನಗಳಲ್ಲಿ ನಿರತನಾದವ, ತಾನಾಗಿ ಬಂದಿದ್ದನ್ನು ಸ್ವೀಕರಿಸಿ ಸೇವಿಸಿಕೊಂಡು ಜೀವನ ಮಾಡುವುದಕ್ಕೆ ಹೊರಟವರು ಕುಟೀಚಕ. ಬಹುದಕ ಅಂದ್ರೆ ಏನು? ತಾನಾಗಿಯೇ ಒಂದು ಕಡೆ ಕುಳಿತುಕೊಂಡು ತಪಸ್ಸಿನ ನಿರತನಾದವನಿಗೆ ಒಂದು ಕಾಲಕ್ಕೆ ಎಲ್ಲಾ ಕಡೆ ಬಹುದಕ, ಬಹು ಉದಕ, ಬಹಳ ನೀರನ್ನು ಉದಕ ಅಂದ್ರೆ ನೀರು, ಬೇರೆ ಬೇರೆ ನೀರನ್ನು ಕುಡಿಬೇಕು ಅಂತ ಆಸೆ ಆಗುತ್ತೆ. ಆದ್ದರಿಂದ ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಈಗ ವಿವೇಕಾನಂದರು, ಬ್ರಹ್ಮಾನಂದರು ಇವರಿಗೆಲ್ಲ ಕೂಡ ಬಹುದಕನಾಗಬೇಕು. ಬಹುದಕನಾಗುವುದಕ್ಕೆ ಇನ್ನೂ ಒಂದು ಕಾರಣ ಇದೆ. ಸನ್ಯಾಸಿ ಊರಿಂದ ಊರಿಗೆ ಸಂಚರಿಸ್ತಾ ಜ್ಞಾನ ಬೋಧನೆ ಮಾಡ್ತಾ ಹೋಗಬೇಕು. ಒಂದು ಕಡೆ ಚಲತಾ ಪಾನಿ, ಬೆಹತಾ ಪಾನಿ, ಚಲತಾ ಸಾಧು. ಉತ್ತರ ಇಂಡಿಯಾದಲ್ಲಿ ಹೇಳ್ತಿರ್ತಾರೆ, ನೀರು ಹರಿತಾ ಇರಬೇಕು, ಒಂದು ಕಡೆ ನಿಂತರೆ ಅದು ಕೊಳೆ ಕಟ್ಟುತ್ತೆ. ಹಾಗೆಯೇ ಸಾಧು ಚಲಿಸ್ತಾ ಇರಬೇಕು. ಬೆಹತಾ ಪಾನಿ, ಚಲತಾ ಸಾಧು, ಚಲಿಸ್ತಾ ಇರಬೇಕು. ಸಾಧು ಪ್ರಾರಂಭದಲ್ಲಿ ಈ ಕುಟೀಚಕ ವೃತ್ತಿಯಾದ ಮೇಲೆ ಬಹುದಕ ವೃತ್ತಿಯನ್ನು ಅನುಸರಿಸಬೇಕು. ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಆಧ್ಯಾತ್ಮಿಕ ಪಿಪಾಸುಗಳಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ಬೋಧನೆ ಮಾಡಬೇಕು. ಆಮೇಲೆ ಅದು ಆದ ಮೇಲೆ ಒಂದು ರೀತಿ ಸಾಕು, ಲೋಕಬೋಧೆ ಮಾಡಿದ್ದಾಯ್ತು, ತಪಸ್ಸು ಮಾಡಿದೆ, ದಾನ ಮಾಡಿದೆ ನನ್ನ ಜ್ಞಾನವನ್ನು. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ ಅಂತ ನಾನು ಹೇಳಿದ್ನಲ್ಲ, ಯಜ್ಞದಾನ ತಪಶ್ಚೈವ ಮತ್ಯಾಜ್ಯಂ. ಸನ್ಯಾಸಿ ಆಗಲಿ ಸಂಸಾರಿ ಆಗಲಿ ಯಜ್ಞ ದಾನ ತಪಸ್ಸು ಮಾಡಿ ಗಳಿಸು, ಆಮೇಲೆ ಅದನ್ನು ದಾನ ಮಾಡು. ತಪಸ್ಸು ಮಾಡದೆ ಸ್ವಲ್ಪ ಗಳಿಸದೆ ಜ್ಞಾನ, ಅದನ್ನು ಸ್ವಲ್ಪ ದಾನ ಮಾಡದೆ ಊರೂರು ಸುತ್ತಾಡ್ತಾ ಇನ್ನು ಸಾಕು, ಇನ್ನೇನು ಮಾಡಬೇಕು? ಸಂಪೂರ್ಣವಾಗಿ ತನ್ನಲ್ಲೇ ತಾನು ಇಳಿದು ತನ್ನಲ್ಲೇ ತನ್ನನ್ನು ಕರಗಿಸಿಕೊಂಡು ಆತ್ಮಜಿಜ್ಞಾಸೆ, ಆತ್ಮಭಾವ ಮಾಡ್ತಾ ನಾನು ಯಾರು ಪ್ರಿಯಮೈ ಆತ್ಮಾನಂ ವಿದ್ಧಿ, ಯಾರು ನೀನಂತ ತಿಳ್ಕೊ, ತ್ವಂ ಬ್ರಹ್ಮ, ಬ್ರಹ್ಮಜ್ಞಾನ, ಬ್ರಹ್ಮಸ್ಥಿತಿ ಬರುವವರೆಗೆ ಎಲ್ಲವನ್ನು ತಿರಸ್ಕರಿಸ್ತಾ ಎಲ್ಲ ಆಕರ್ಷಣೆಗಳನ್ನು ಕತ್ತರಿಸಿ ಆ ಕಡೆ ಬಿಸಾಕ್ತಾ ಕೇವಲ ಆತ್ಮಭಾವ ಬ್ರಹ್ಮಭಾವದಲ್ಲಿ ಇದ್ದು ವಿವೇಕದಲ್ಲಿ ವೈರಾಗ್ಯದಲ್ಲಿ ಸಂಪೂರ್ಣವಾಗಿ ಪ್ರತಿಷ್ಠಿತನಾಗ್ತಾನೆ. ಆವಾಗ ಅವರಿಗೆ ಹಂಸಕ್ಷೀರ ನ್ಯಾಯ ಮಾಡುವ ಸಾಮರ್ಥ್ಯ ಬಂದ್ಬಿಡುತ್ತದೆ. ಹಂಸನಾಗ್ತಾನೆ ಆವಾಗ. ಕುಟೀಚಕ, ಬಹುದಕ, ಈಗ ಹಂಸನಾಗ್ತಾನೆ. ಏನು ಹಂಸ ಅಂದ್ರೆ, ನೀರು ಹಾಲು ಎರಡನ್ನು ಬೆರೆಸಿ ಒಟ್ಟಿಗೆ ಹಂಸದ ಮುಂದೆ ಇಟ್ಟರೆ ಹಾಲು ಮಾತ್ರ ಕೊಡು, ನೀರಿನಲ್ಲೇ ಬಿಡುತ್ತೆ. ಹಾಗೆಯೇ ಈ ಜಗತ್ತಿನಲ್ಲೇ ಬರುವಂತಹ ಎಷ್ಟೋ ವಿಚಾರಗಳು ಬಾಯಿಗೆ ಸಂಬಂಧಪಟ್ಟಿದ್ದು, ಮತ್ತೊಂದು ಒಳ್ಳೆಯ ವಿಚಾರಕ್ಕೆ 108 ಬರಲಿ ಅವನ ಹತ್ತಿರಕ್ಕೆ ಕೇವಲ ಆತ ಸತ್ಯವನ್ನು ಮಾತ್ರ ಸ್ವೀಕರಿಸಿ, ನಿತ್ಯವಾದ ಪರಮಾತ್ಮನನ್ನು ಸ್ವೀಕರಿಸಿ, ಅನಿತ್ಯವಾದನ್ನೆಲ್ಲ ಆ ಕಡೆಗೆ ತುಂಡರಿಸಿ ಬಿಸಾಕ್ತಾನೆ. ಆ ಸಾಮರ್ಥ್ಯ ಅವನಿಗೆ ಬಂದಿರುತ್ತೆ. ಇದು ಹಂಸಾವಸ್ಥೆ. ಅದರಲ್ಲಿ ಮುಂದುವರಿತಾ ಅದೇ ತಪಸ್ಸನ್ನು ಮುಂದುವರಿಸ್ತಾ ಮತ್ತೊಬ್ಬರನ್ನು ಹಂಸಾವಸ್ಥೆಗೆ ಏರಿಸುವ ಸಾಮರ್ಥ್ಯ ಪಡೆದುಕೊಳ್ತಾನೆ. ಅದು ಪರಮಹಂಸಾವಸ್ಥೆ. ಯತಿ ಈ 4 ಹಂತಗಳನ್ನು ಅನುಭವಿಸಬೇಕು ಅಂತ ಅದ್ವೈತ ವೇದಾಂತ ಅಥವಾ ಸನ್ಯಾಸ ಉಪನಿಷತ್, ಬಹುಶಃ ಸನ್ಯಾಸ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ, ಇಂಥದ್ದೆಲ್ಲ ರಚನೆ ಮಾಡಿ ಇಟ್ಟಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳ ಜೀವನ್ಮುಕ್ತಿ ವಿವೇಕದಲ್ಲಿ ಕಂಡಿದ್ದಾನೆ ಇದನ್ನು. ಭಿಕ್ಷುಕ ಬಹುದಕವು
ಹಂಸ ಪರಮಹಂಸಶ್ಚ ಯೋ ಯಃ ಪಶ್ಚಾತ್ ಸ ಉತ್ತಮ. ಈಗ ಸ್ವಾಮಿ ವಿವೇಕಾನಂದ ಬಹುದಕನಾಗಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ಬೇಲೂರು ಮಠ ಇಲ್ಲ, ಬಾರಾನಗರದ ಆ ಸಣ್ಣ ಒಂದು ಹುಟ್ಟಿನ ದೆವ್ವದ ಮನೆ, ಆ ದೆವ್ವದ ಮನೆಯಿಂದ ಹೊರಟಿದ್ದಾರೆ, ಕಾಶಿಗೆ ಹೊರಡ್ತಾರೆ. ದೈವಲೀಲೆ. ಬುದ್ಧ ತನ್ನ ಮೊಟ್ಟ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ. ಶಂಕರಾಚಾರ್ಯರು ತಮ್ಮ ಮೊಟ್ಟ ಮೊದಲ ಉಪದೇಶವನ್ನು ಕೊಟ್ಟಿದ್ದು ಕಾಶಿಯಲ್ಲಿ. ಈಗ ಸ್ವಾಮಿ ವಿವೇಕಾನಂದರು ಸಹ ಜಗತ್ತಿಗೆ ಪ್ರಥಮ ಉಪದೇಶವನ್ನು ಕೊಡ್ತಾ ಇದ್ದಾರೆ ಕಾಶಿಯಲ್ಲಿ. ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲದೆ ಅವರ ಮನಸ್ಸು ಕಾಶಿಯ ಕಡೆಗೆ ಎಳೀತಾ ಇದೆ. ಕಾಶಿಯ ವಿಶ್ವನಾಥ ಅನ್ನಪೂರ್ಣೆಯರ ದರ್ಶನ ಮಾಡಲು ಬರೀತಾರೆ, ಪತ್ರದಲ್ಲಿ ಬರೀತಾರೆ, ಕಾಶಿಗೆ ಹೋಗೋಣ ಅಂತಿದ್ದೇನೆ. ವಿಶ್ವನಾಥ ಅನ್ನಪೂರ್ಣೆಯರು ನನ್ನ ವಿಷಯದಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ದಾರೋ ನನಗೆ ನಾನು ಅರ್ಥ ಮಾಡಿಕೊಳ್ಬೇಕು. ಆ ಕಡೆ ಗುರುಗಳಂತೂ ದೊಡ್ಡ ಜವಾಬ್ದಾರಿ ಕೊಟ್ಟುಬಿಟ್ಟಿದ್ದಾರೆ. ಏನದು? ಇಡೀ ಜಗತ್ತಿನ ಆಧ್ಯಾತ್ಮಿಕ ಉದ್ಧಾರವನ್ನ ಮಾಡುವ ಜವಾಬ್ದಾರಿ ನಿನಗಿದ್ದಾರೆ. ಇಡೀ ಜಗತ್ತಿನ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಬೇಕಾದ ಜವಾಬ್ದಾರಿ ನಿನಗಿದೆ. ತಮ್ಮದೇ ಇಂಗ್ಲಿಷ್ ಭಾಷೆಯಲ್ಲಿ ಅವರು ಬರೆದ ಪಾತ್ರ ಹೇಳಬೇಕು ಅಂದ್ರೆ, ದಿ ಸ್ಪಿರಿಚುವಲ್ ರೀಜನರೇಷನ್ ಆಫ್ ಇಂಡಿಯಾ ಅಂಡ್ ದಿ ವರ್ಲ್ಡ್. ಭಾರತ ಮತ್ತು ಜಗತ್ತಿನ ಆಧ್ಯಾತ್ಮಿಕ ಔನ್ನತ್ಯವನ್ನ ಸಾಧಿಸುವ ಜವಾಬ್ದಾರಿ ಹೇಗೆ ಮಾಡಲಿ ಅಂತ ರಾಮಕೃಷ್ಣ ಹೇಳಲಿಲ್ಲ, ಇವರಿಗೂ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಅದೊಂದು ಮೂಲೆಯಲ್ಲಿ ಬರಿತಾನೇ ಇದೆ. ಹೇಗೆ ಮಾಡಲಿ? ಶಕ್ತಿ ವರ್ಗಾಯಿಸಿದರು, ದೊಡ್ಡ ಜವಾಬ್ದಾರಿ ಕೊಟ್ಟರು. ಯಾವ ರೀತಿ ಮಾಡಲಿ ನನಗೇನು ಗೊತ್ತಿದೆ. ಕಾಶಿಯಲ್ಲಿ ವಿಶ್ವನಾಥ ಅನ್ನಪೂರ್ಣೆಯರು ನನ್ನ ವಿಷಯದಲ್ಲಿ ಏನು ಸಂಕಲ್ಪ ಮಾಡಿದ್ದಾರೆ ಅಂತ ತಿಳ್ಕೊಳ್ಳುವ ಉದ್ದೇಶವೂ ನನಗಿದೆ ಅಂತ ಪತ್ರದಲ್ಲಿ ಬರೀತಾರೆ. ಯಾಕೆ ನಾನು ಹೋಗ್ತಾ ಇದ್ದೀನಿ ಅಂತ. ಕಾಶಿಗೆ ಹೋಗ್ತಾರೆ. ಪ್ರಮೋದದಾಸ್ ಮಿತ್ರ ಅನ್ನುವ ಮಹಾ ಸಂಸ್ಕೃತ ಪಂಡಿತನ ಮನೆಯಲ್ಲಿ ಉಳ್ಕೊಂಡು ಗ್ರಂಥಗಳನ್ನು ಅವರ ಜೊತೆ ಚರ್ಚೆ ಮಾಡ್ತಾ ಸಂಸ್ಕೃತ ವ್ಯಾಕರಣವನ್ನು ಕೂಡ ಕಾಲೇಜಿನಲ್ಲಿ ಕಲಿತಿದ್ದನ್ನು ಇನ್ನಷ್ಟು ಆಳವಾಗಿ ಕಲಿಯುವುದಕ್ಕೆ, ಸಂಪ್ರದಾಯ ಗುರುಗಳ ಹತ್ರ ಸಾಂಪ್ರದಾಯಿಕವಾಗಿ ಕಲಿಯುವುದಕ್ಕೆ ಮನಸ್ಸು ಮಾಡಿ ಪ್ರತಿನಿತ್ಯ ವಿಶ್ವನಾಥನ ದರ್ಶನ ಮಾಡಿ ಸನ್ಯಾಸ ಜೀವನಕ್ಕೆ ಮತ್ತಷ್ಟು ಮಗದಷ್ಟು ಶ್ರೀಮಂತಿಕೆಯನ್ನು ಪ್ರತಿನಿತ್ಯ ಕೂಡ ಪಡ್ಕೊಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದ. ಅಲ್ಲಿ ಪ್ರಥಮ ಉಪದೇಶ ಏನು ಕೊಟ್ಟರು, ಅಂತಹ ಸಂದರ್ಭ ಏನು ಬಂತು ಅನ್ನುವಂತಹದ್ದನ್ನು ನಾಳೆಯ ಉಪನ್ಯಾಸದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರ ಕೃಪೆಯಿಂದ ನೋಡೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಪ್ರೀತಿಯ ಬಂಧುಗಳೇ, ಮಾತುಗಳು ಕೇಳ್ತೀವಿ, ಉನ್ನತವಾದ ವಿಚಾರಗಳು, ನಿಮಗೂ ಆಸಕ್ತಿ ಇದೆ, ಹೇಳೋದಕ್ಕೆ ನನಗೂ ಆಸಕ್ತಿ ಇದೆ. ಆದರೆ ಕೇಳಿದ್ರೆ ಸಾಲದು, ಧರಿಸಬೇಕು, ಧಾರಣೆಯಾಗಬೇಕು, ಮರೆಯಬಾರದು. ಅದಕ್ಕಿರುವ ಏಕಮೇವ ಉಪಾಯ ಇದೇ ವಿಚಾರಗಳಿರ್ತಕ್ಕಂತಹ ಪುಸ್ತಕಗಳು ಅಲ್ಲಿವೆ. ನೀವು ಎಷ್ಟು ಪುಸ್ತಕಗಳು ತಗೊಂಡ್ರು ಕಡಿಮೆ. ಲೋಕದ ಮೂಲ ಯಾವುದು, ಲೋಕವನ್ನು ಸೃಷ್ಟಿಸಿದವನು ಯಾರು, ಅವನ ಹತ್ತಿರ ಹೋಗಿ ನಾವು ಸತ್ಯವನ್ನು ಹುಡುಕ್ತೇವೆ. ಸತ್ಯದ ಹುಡುಕಾಟ. ಪ್ರಜ್ಞಾವಂತ ಮನುಷ್ಯನಿಗೆ ಸತ್ಯದ ಹುಡುಕಾಟಕ್ಕಿಂತಲೂ ಆನಂದ ಕೊಡುವುದು ಯಾವುದೂ ಇಲ್ಲ. ಅದಕ್ಕಿಂತಲೂ ಜವಾಬ್ದಾರಿಯೂ ಇನ್ಯಾವುದೂ ಇಲ್ಲ. ಜವಾಬ್ದಾರಿಯೂ ಹೌದು, ಅದೊಂದು ಆನಂದದ ಮಾರ್ಗವೂ ಹೌದು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪುಸ್ತಕಗಳು ಮನೆ ಬಾಗಿಲಿಗೆ ಬಂದಿದೆ. ಎಷ್ಟು ಸಾಧ್ಯವೋ ಅಷ್ಟು ಓಡಿ. ಅದರಲ್ಲೂ ರಾಮಕೃಷ್ಣ ವಚನವೇದ 2 ಪುಸ್ತಕ ಇದೆ. ಈ ಮಾತುಗಳೆಲ್ಲ ಇನ್ನಷ್ಟು ಅದ್ಭುತವಾಗಿ ಸ್ವಯಂ ಪರಮಾತ್ಮನೇ ಅಲ್ಲಿ ಕುಳಿತು ಮಾತಾಡಿದ್ದಾನೆ. ವಚನವೇದ ಅಂತ ಹೆಸರಿದೆ. ಪೂರ್ವಾರ್ಧ ಮೊದಲನೇ ಭಾಗ, ಉತ್ತರಾರ್ಧ. ಇದು ಎರಡೂ ವಿಶೇಷವಾಗಿದೆ. ಸಂಕ್ಷಿಪ್ತ ರೂಪವೂ ಇದೆ. ರಾಮಕೃಷ್ಣ ವಚನವೇದ ಸಂಕ್ಷಿಪ್ತ ಆವೃತ್ತಿ. ರಾಮಕೃಷ್ಣ ಲೀಲಾ ಪ್ರಸಂಗ, ಅವರ ಜೀವನ ಚರಿತ್ರೆ. ಅವರ ತಂದೆಗೆ ಮಹಾವಿಷ್ಣು ಕನಸಲ್ಲಿ ಬಂದು ಏನು ಹೇಳಿದ, ಅವರ ತಾಯಿ ಹೊಟ್ಟೆ ಒಳಗಡೆ ಶಿವದೇವಾಲಯದಿಂದ ಶಿವಲಿಂಗದಿಂದ ಹೊರಟ ಬೆಳಕು ತಾಯಿ ಹೊಟ್ಟೆಗೆ ಹೋಗಿ ಅದೇ ಗರ್ಭಧರಿಸುವಂತೆ ಆಯಿತು. ಇದೆಲ್ಲ ಏನು? ಯಾರು? ರಾಮಕೃಷ್ಣರು. ಶಿವನೋ ವಿಷ್ಣುವೋ ಇಬ್ಬರ ಸಂಯೋಗವೋ, ದೇವಿಯೋ ಮೂರರ ಸಂಯೋಗವೋ? ತಿಳ್ಕೊಳ್ಳಿ. ಇದೆಲ್ಲ ಯಾವ ದೇಶದಲ್ಲೂ ಇಂಥ ಮಹಾತ್ಮರು ಹುಟ್ಟಲ್ಲ. ಈ ಪುಣ್ಯಭೂಮಿ ಭಾರತ ವರ್ಷದಲ್ಲಿ ಇಂಥ ಮಹಾತ್ಮರದ ಹುಟ್ಟು ಏನೆಲ್ಲ ಮನುಷ್ಯನ ಹುಟ್ಟು ಹೀಗೂ ಇರುತ್ತಾ? ಇವರೆಲ್ಲ ಯಾಕೆ ಬರ್ತಾರೆ? ಇವ್ರ ಜೀವನದಲ್ಲಿ ಹೀಗೆಲ್ಲ ಆಯ್ತಾ? ಇದು ಮನಸ್ಸಿಗೆ ಕೊಡುವ ಆಹಾರ, ಬುದ್ಧಿಗೆ ಕೊಡುವ ಆಹಾರ. ಈ ಆಹಾರ ಕೊಡಲಿಲ್ಲ ಅಂದ್ರೆ ಅದು ಬೇರೆ ಬೇರೆ ಏನೇನೋ ಹೊಡ್ಕೊಂಡು ಹೋಗುತ್ತೆ, ಮತ್ತೆ ಇಲ್ಲಿಂದ ಕಷ್ಟ ಪಡುತ್ತೆ, ಸಫರ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು.
ಯುಗಾವತಾರ ಶ್ರೀರಾಮಕೃಷ್ಣ, ಶ್ರೀರಾಮಕೃಷ್ಣ ಲೀಲಾಪ್ತ ಸಂಘ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಒಳ್ಳೊಳ್ಳೆ ಎಲ್ಲವೂ ಕೂಡ ಬಂದಿದೆ. ಇವುಗಳನ್ನೆಲ್ಲ ಕೂಡ ತಗೊಂಡು ಅಧ್ಯಯನ ಮಾಡ್ತಾ ಆನಂದ ಪಡಿ, ಜ್ಞಾನಾನಂದ ಅಂತ ಮತ್ತೊಮ್ಮೆ ನಿಮಗೆ ಗಮನಕ್ಕೆ ತಂದು ಉಪನ್ಯಾಸಕ್ಕೆ ಮುಕ್ತಾಯ ಮಾಡ್ತಾರೆ. ಜಯ ರಾಮಕೃಷ್ಣ. ಒಂದೆರಡು ಪ್ರಕಟಣೆ. ನಿನ್ನೆ ಮತ್ತು ಮೊನ್ನೆಯ ಪ್ರವಚನಗಳನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ ಚಾನಲ್ ವಿವೇಕ ಮಂಟಪ ಅಂತ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ. ಅದನ್ನು ನೋಡ್ಬೋದು. ನಿನ್ನೆ ಮೊನ್ನೆ ಬರಲಾರ್ದವರು ಅಥವಾ ಇವತ್ತು ಬರಲಾರ್ದವರು ಯಾರಿಗಾದರೂ ನೀವು ಅದನ್ನು ಶೇರ್ ಮಾಡ್ಬೋದು. ಸೊ ಕಂಪ್ಲೀಟ್ ಉಪನ್ಯಾಸದ ಕಂಪ್ಲೀಟ್ ಸ್ಟಾರ್ಟಿಂಗ್ ಎಂಡಿಂಗ್ವರೆಗಿದೆ. ಆಮೇಲೆ ಪುಸ್ತಕಗಳ ಡಿಸ್ಕೌಂಟ್ 10% ಡಿಸ್ಕೌಂಟ್ ಇದೆ. ಆನಂತರ ಇವತ್ತು ನಾವು ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ಇವತ್ತು ಬರೋದು ಹೊರಗಡೆ ಆ ಹುಂಡಿ ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಕಾರ್ಟನ್ ಬಾಕ್ಸ್, ಅದರಲ್ಲಿ ಹಾಕಿ ಅದನ್ನು ತಗೊಂಡು ನಾವು ನಾಳೆ ಟೈಪ್ ಮಾಡಿ ಸ್ವಾಮೀಜಿ ಕೊಡ್ತೀವಿ. ಸ್ವಾಮೀಜಿ ಅದನ್ನು ಆನ್ಸರ್ ಮಾಡ್ತಾರೆ. ಈಗ ಆರತಿ ಬರೋದು. Yeah.
साधु संत जनों